ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳಲ್ಲಿ. ಇದು ರೇಡಿಯೋ ಆಕ್ಟಿವ್. ನಾನಿದ್ದೀನಿ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಕೇಳುವರೆ, ಇವತ್ತಿನ ಚಿಗುರಿದ ಬದುಕು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಚಿಗುರಿದ ಬದುಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೆಸಾಪ್ಸ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಗೋವಿಂದ್ರ ಸರ್ ಅವರಿದ್ದಾರೆ. HIV ಏಡ್ಸ್ ಬಿಲ್ ಬಗ್ಗೆ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಏನೆಲ್ಲ ವಿಷಯಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಅಂತ ಕೇಳೋಣ ಬನ್ನಿ. ಫೋಕಸ್ ಮಾಡಬೇಕಾದ್ರೆ ಈ ಆಕ್ಟ್ ಯಾಕೆ ಬೇಕು ಅಂತ ನೀವು ಹೇಳ್ತಾ ಇದ್ರೆ, ಮಾರಣಾಂತಿಕ ಜನರಲ್ಲಿ ಸ್ಟಿಗ್ಮಾಟಿಸಮ್ ಎಲ್ಲಿಲ್ಲ, ಕಳಂಕಕಾರದಲ್ಲಿ ಯಾವ ಇದರಲ್ಲಿ ಇಲ್ಲ. ನೀವು ಜಸ್ಟ್ ಜನರಲ್ ಎಕ್ಸಾಂಪಲ್ ಹೇಳ್ತೀನಿ, ಜಸ್ಟ್ ಯಾರು ಪರ್ಸನಲ್ ವಿಚಾರ ಅಲ್ಲ. ಈ ಹಳ್ಳಿಗಳ ಕಡೆ ಹೋಗ್ಬಿಟ್ರೆ SC/ST ಕಮ್ಯುನಿಟಿ ಕೇಳಿದ್ರಲ್ಲ, ಇವತ್ತು ಕೆಲವೊಂದು ಕಮ್ಯುನಿಟಿ ಒಳಗೆ ಬಿಟ್ಕೊಡಲ್ಲ, ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಅಲ್ವಾ, ಕುಡಿಯೋ ನೀರಿಂದು ಇದಕ್ಕೆ ಪ್ರವೇಶ ಇಲ್ಲ, ಇದೆಲ್ಲ ಗೊತ್ತಿದೆಯಲ್ವಾ. ಮತ್ತೆ ಇದೆಲ್ಲ ಕಳಂಕ ಅಲ್ವಾ, ಇದು ತಾರತಮ್ಯ ಅಲ್ವಾ, ಇದು ಆಗಿಂದ ಬಂದಿದೆ ಕೆಲವೊಂದು ವಿಚಾರಗಳಲ್ಲಿ. ಇಲ್ಲೂ ಅಷ್ಟೇ ಈ ಆಕ್ಟ್ ಬೇಕು ಅಂತ ತಿಳ್ಕೊಂಡ್ರೆ ನೀವು ಹೇಳಿದ್ರೆ ಕರೆಕ್ಟ್, ಆ ಕಳಂಕ ತಾರತಮ್ಯ ಕಡಿಮೆ ಮಾಡ್ಬೇಕು. ಯಾಕೆ ಈ ಆಕ್ಟ್ ಇಂದಲೇ ಮಾಡ್ಬೇಕು, ಅದಿಲ್ಲದೆ ಮಾಡಕ್ಕಾಗಲ್ವಾ? ಆಕ್ಟೇ ಬೇಕು, ಅದಕ್ಕೆ ಕಳಂಕ ತಾರತಮ್ಯ ಕಡಿಮೆ ಮಾಡ್ಲಿಕ್ಕೆ. ಕೋರ್ಟ್ ಇಲ್ವಾ? ಕೋರ್ಟ್ಗೆ ಯಾಕೆ ಹೋಗ್ಬಾರ್ದು? ನಿಮಗೆ ನಿಮ್ಗೆ ಕಳಂಕ ಆಗಿದೆ ಅಂದ್ರೆ ಕೋರ್ಟ್ ಹೋಗಿ ಚಾಲೆಂಜ್ ಮಾಡಿ. ಇದು ಪಾಯಿಂಟ್ ನೋಟ್. ಇದೊಂದು ಈ ವಿಚಾರವಾಗಿ ಕೋರ್ಟು ಇದೆ, ಪೊಲೀಸ್ ಸ್ಟೇಷನ್ ಇದೆ, ವ್ಯವಸ್ಥೆ ಎಲ್ಲ ಇದೆ. ಆದ್ರೆ ನಾವಲ್ಲಿ ನ್ಯಾಯ ಪಡ್ಕೊಂತೀವಿ ಅಂದ್ರೆ ನ್ಯಾಯ ನಮ್ಗೆ ಗೊತ್ತಿಲ್ಲ, ಅದು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಒಂದು ಕೆಲವೊಂದು ಸೆಕ್ಷನ್ಸ್, ಕೆಲವೊಂದು ಇದರಲ್ಲಿ ಇದು ಪರ್ಟಿಕ್ಯುಲರ್ ಅದಕ್ಕೆ ಅಂತ ಆಗಿದೆ. ಈ ತರದ್ದು ಆಕ್ಟ್ ಬೇಕಾದಷ್ಟು ಆಗಿದೆ, ಕೇಳಿರ್ಬೋದು. ಬರೀ ಇದೊಂದೇನು ಆಗಿರೋದಲ್ಲ. ಚೈಲ್ಡ್ ರೈಟ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಇದೆ, ಸೆಕ್ಷುವಲ್ ಹರಾಸ್ಮೆಂಟ್ ಕಮಿಟಿ ಆಕ್ಟ್ ಅಂತ ಇದೆ, ಬೇರೆ ಬೇರೆ ಅದರದ್ದು ಸಾಕಷ್ಟು ಇದಾವೆ. ಅದ್ರಲ್ಲಿ ಇದು ಒಂದಾಗಿದೆ. ಉದ್ದೇಶ ಅವೇಳಿದ್ದು ನಮ್ಗೆ ಅಟ್ಲೀಸ್ಟ್ ನ್ಯಾಯ ಇಮಿಡಿಯೇಟ್ ಸಿಗುತ್ತೆ. ಹೇಗೆ ಸಿಗುತ್ತೆ ಅಂತಂದ್ರೆ, ಸಪೋಸ್ ಈಗ ನಮ್ದು ಓಂಬುಡ್ಸ್ಮನ್ ಅಪಾಯಿಂಟ್ಮೆಂಟ್ ಇಲ್ಲಿ ಅಂತ ಒಂದು ಪರ್ಟಿಕ್ಯುಲರ್ ವ್ಯವಸ್ಥೆ ಬರುತ್ತ, ಆ ಕೋರ್ಟ್ ಇರ್ಬೋದು. ಅದಕ್ಕಿಂತ ಮುಂಚಿತವಾಗಿ ನಮ್ಮದೇ ಆದ ಒಂದು ವ್ಯವಸ್ಥೆಯಲ್ಲಿ ನಾವು ಕಂಪ್ಲೇಂಟ್ ಮಾಡ್ಲಿಕ್ಕೆ, ನಮ್ಮ ಕೇಸ್ ನ ಅಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಅನುಕೂಲಗಳಾಗುತ್ತೆ. ಆ ಒಂದು ಕಾರಣಕ್ಕೆ ಈ ಆಕ್ಟ್ ನಮ್ಗೆ ಬೇಕಾಗಿದೆ. ಅರ್ಥ ಆಯ್ತಲ್ಲ? ಇದನ್ನ ನಾವು ನಿಮ್ಗೆ ಹೇಳ್ತಿರೋದ್ರೆ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಾಗ್ಬೇಕಾಗುತ್ತೆ. ಈ ಆಕ್ಟ್ ಅಂದ್ರೆ ಏನು, ಯಾಕೆ ಬಂದಿದೆ ನಮ್ಗೆ, ಇದು ಯಾಕೆ ಬೇಕಾಗಿತ್ತು, ಯಾವಾಗ ಬಂತು, ಎಲ್ಲಿ ಬಂತು, ಎಲ್ಲಿದೆ, ಏನೇನು ಅದು ಉದ್ದೇಶಗಳು ಈಡೇರಿಸ್ತಾ ಇದೆ, ಎಷ್ಟು ಸೆಕ್ಷನ್ಸ್ ಬರುತ್ತೆ, ಅದು ಇಂಪಾರ್ಟೆಂಟ್ ಯಾವುದು ಅಂತ ನಾವು ಅದನ್ನ ಮುಂದಿನ ದಿನಗಳಲ್ಲೂ ನಾವು ಕೇಳ್ಕೊಂಡು ಹೋಗ್ಬೇಕಾಗುತ್ತೆ. ಮುಖ್ಯವಾಗಿ ಈ ಆಬ್ಜೆಕ್ಟಿವ್ ಏನು ಅಂದ್ರೆ ಇದನ್ನು ಅರ್ಥ ಮಾಡ್ಕೋಬೇಕು. ಆಕ್ಟ್ ನಾವು ಪಾರ್ಟಿಸಿಪೇಟ್ ನಾವು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಏನು ಈ ಆಕ್ಟ್ ಏನಿರುತ್ತೆ ಅಂತಂದು, ರೀಸನ್ ಯಾಕೆ ಬಂತು, ಮತ್ತೆ ಅಡೆರೆನ್ಸ್ ಅಂದ್ರೆ ART ತಗೋಬೇಕಾದ್ರೆ ಯಾಕೆ ಅದು ಕ್ರಮಬದ್ಧತೆ ಬರೋದಿಲ್ಲ, ಆ ವಿಚಾರವನ್ನು ನಾವು ತಿಳ್ಕೊಂಡು ಹೋಗ್ತೀವಿ. ಅಂಡರ್ಸ್ಟ್ಯಾಂಡ್ ದ ಸೋಶಿಯೋ ಎಕನಾಮಿಕ್ ರೀಸನ್, ಸಾಮಾಜಿಕವಾಗಿ ಇರ್ಬೋದು, ಆರ್ಥಿಕವಾಗಿ ಕಾರಣಗಳು ಏನೇನು ಬರುತ್ತೆ, ಇಂಪ್ಲಿಕೇಶನ್ಸ್ ಏನೇನಾಗುತ್ತೆ, ಅದ್ರ ಬಗ್ಗೆ ನಾವು ಅದ್ ಹೇಗೆ ನಾವು ಇದು ಮಾಡ್ಕೊಡೋದು, ಈ ಎಲ್ಲದ್ರ ಬಗ್ಗೆ ನಾವು ಆಕ್ಟ್ ಅಲ್ಲಿ ತಿಳ್ಕೊಂತಾ ಹೋಗ್ತೀವಿ. ಇದು ಯಾವಾಗ ಬಂತು ಅಂತಂದ್ರೆ 2014ರಲ್ಲಿ ರಾಜ್ಯಸಭಾದಲ್ಲಿ ಮಂಡನೆ ಆಯ್ತು. ಅವಾಗ ಇದಾಗಿದ್ದು ಮಾರ್ಚ್ 15ರಲ್ಲಿ ರಾಜ್ಯಸಭಾ ಬಂದಿತ್ತು, ಪಾಸ್ ಆಗಿದ್ದು ಲೋಕಸಭಾದಲ್ಲಿ 11 ಏಪ್ರಿಲ್ 15ರಲ್ಲಿ ಆಯ್ತು. ಆಮೇಲೆ ಬಿಲ್ ಪ್ರೆಸಿಡೆನ್ಷಿಯಲ್ ಅಸೆಂಬ್ಲಿ ಹೋಗಿದ್ದು 20 ಏಪ್ರಿಲ್ 17, ನೋಟಿಫೈ ಆಗಿದ್ದ ಆಕ್ಟ್ ಗೆಜೆಟ್ ಅಲ್ಲಿ 21 ಏಪ್ರಿಲ್ 17. The central government rules have been notified on 17 September 18. 15ರಲ್ಲಿ ಆಕ್ಟ್ ನೋಟಿಫೈ, ಈ ಗೆಜೆಟ್ ಅಲ್ಲಿ ನೋಟಿಫೈ ಆಯಿತು. ಅದಕ್ಕೆ HIV/AIDS ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017. ಅದಕ್ಕೆ ಅದನ್ನ 2017 ಅಂತ ನಾವು ಕರೀತಾ ಇದೀವಿ. ಆಮೇಲೆ ಆಗಿದ್ದು ಗೆಜೆಟ್ ನೋಟಿಫಿಕೇಶನ್ ಆಗಿದ್ದು
ಎಲ್ಲ ಆಯ್ತು. ನಮ್ಮಲ್ಲಿ ಸ್ಟೇಟ್ ರೂಲ್ಸ್ ಫಾರ್ಮ್ ಆಯ್ತು, ಸೆಂಟ್ರಲ್ ಅಲ್ಲಿ ಸ್ಟೇಟ್ ರೂಲ್ಸ್ ಫಾರ್ಮ್ ಆಯ್ತು. ಅದ್ರಲ್ಲಿ ಕೆಲವರೆಲ್ಲ ಪಾರ್ಟಿಸಿಪೇಟ್ಸ್ ಇದ್ರು. ನಮ್ದಲ್ಲಿ ಇಲ್ಲೇ ಬೆಂಗಳೂರಲ್ಲೇ ಆಯ್ತು, 2 ಹೋಟೆಲ್ ಆಯ್ತು. ಆಲ್ರೆಡಿ ಇನ್ನೊಂದು ಒಂದಾಯ್ತು, ಆಮೇಲೆ ಇನ್ನೊಂದು ಸಿಕ್ಸ್ಟಿನಲ್ಲಿ ಯಾವುದೋ ಒಂದಾಯ್ತು. ಡೆಲ್ಲಿಯಿಂದ ಬಂದಿದ್ರು, ಡೆಲಿಗೇಷನ್ ಎಲ್ಲ ಇತ್ತು. ಇಲ್ಲೂ ಕೆಲವು ಕಮ್ಯುನಿಟಿ ಮೆಂಬರ್ಸ್ ಕೂರಿಸಿ, ಈವನ್ PHAB HRG ಎಲ್ಲಾನು ಕೂರಿಸಿ ಕೆಲವೆಲ್ಲ ಅಪ್ಲಿಕೇಶನ್ಸ್ ಇತ್ತ, ಯಾವ್ದು ಬೇಕು ಯಾವ್ದು ಬೇಡ, ಯಾರಿಗ್ ಬೇಕು ಯಾರಿಗ್ ಬೇಡ, ಇದೆಲ್ಲ ವಿಚಾರಗಳನ್ನ ಅವ್ರ ಕಡೆಯಿಂದ ಒಪಿನಿಯನ್ ತಗೊಂಡು, ಅಂದ್ರೆ ಆಸ್ ಅ ಕಮ್ಯುನಿಟಿ ಮೆಂಬರ್ ಆಗಿ ನಿಮ್ಗೆ ಅದು ಯಾವ ರೀತಿ ಅದನ್ನ ಇಂಪ್ಯಾಕ್ಟ್ ಮಾಡ್ಬೋದು ಅಥವಾ ಯಾವ ರೀತಿ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು, ಆ ವಿಚಾರಗಳನ್ನ ಕಮ್ಯುನಿಟಿ ಪರ್ಸನ್ ಇಂದನೇ ಪಡ್ಕೊಂಡು ಆ ಕೆಲವೊಂದು ಸೆಕ್ಷನ್ ಇಲ್ಲಿ ರೆಡಿ ಮಾಡಿ ಆಗಿ ನಮ್ಮ ಸ್ಟೇಟ್ ರೂಲ್ಸ್ ನೋಟಿಫೈ ಮಾಡಿದ್ವಿ 18ರಲ್ಲಿ. 19ರಲ್ಲಿ 20 ಡಿಸೆಂಬರ್ ನಮಗೆ ಒಂಬುಡ್ಸ್ಮನ್ ಬಂದಿದ್ದಾರೆ. ಈಗ ಗೊತ್ತಿರಬೇಕು, ನಮ್ಮ ಆರೋಗ್ಯ ಸೌಧ 4ನೇ ಮಾಡಿನಲ್ಲೇ ಒಂಬುಡ್ಸ್ಮನ್ ಇದ್ದಾರೆ. ನಮ್ದೆಲ್ಲ ವಯಸ್ಸಿನ ಮೇಲೆ ನೋಡಿರ್ಬೇಕು ಅಲ್ವಾ, ART ಸೆಂಟರ್ಗೆಲ್ಲ ಹೋಗ್ತಾ ಇದ್ರೆ ನೋಡಿರ್ಬೇಕಿಲ್ಲ ಅಲ್ವಾ, ನೋಡಿದ್ರೆ ಇಲ್ಲ? ಒಂದು ಪೋಸ್ಟರ್ಸ್ ಇರ್ಬೋದು, ನಿಮ್ಗೆ ನ್ಯಾಯಸಮ್ಮತವಲ್ಲದ ವರ್ತನೆ, ನಿಮ್ಗೆ ಯಾವ್ದಾದ್ರು ತೊಂದರೆ ಕೊಡ್ತಾ ಇದ್ದಾರೆ, ಇದಾಗ್ತಾ ಇದೆಯಾ, ಕೂಡಲೇ ಒಂಬುಡ್ಸ್ಮನ್ ಅನ್ನು ಸಂಪರ್ಕಿಸಿ. ಅವ್ರದೊಂದು ಮೇಲ್ ಐಡಿ ಇದೆ, ಒಂದು ವೆಬ್ಸೈಟ್ ಇದೆ, ಒಂದು ಫೋನ್ ನಂಬರ್ ಇದೆ, ಎಲ್ಲದೂ ಹಾಕಿದ್ದೀವಿ. ಅಥವಾ ಯಾವುದೇ ವಿಚಾರ ಅವ್ರೇನು ಬೆಳಗ್ಗೆ ಪ್ರಶ್ನೆ ಮಾಡ್ತಾ ಇದ್ರು, ನಾವು ಯಾರೋ PhD ಮಾಡಿದ್ದಾರೆ ಹುಡುಗ, ಅವ್ರಿಗೆ ಕೆಲಸದ ವಿಚಾರಕ್ಕೆ ಇದು ಮಾಡ್ತಾ ಇದ್ರು, ಖಂಡಿತ ಅವರು ಕೂಡ ಅವ್ರಿಗೆ ಕನ್ಸಲ್ಟ್ ಮಾಡಿ ಮಾಡ್ಬೋದು. ಈ ಆಕ್ಟ್ ಅಲ್ಲಿ ಮುಖ್ಯವಾಗಿ ಈ ಜಮೀನ್ ವಿಚಾರ ಇಲ್ಲಿ ಬರಲ್ಲ. ನಿಮ್ದು ಯಾವ್ದೋ ಅಣ್ಣ ತಮ್ಮನ ಜಮೀನ್ ವಿಚಾರ ತಮ್ಮ ಕೊಡ್ತಾ ಇಲ್ಲ, ಇದು ಬರಲ್ಲ, ಇಲ್ಲಿ ಬರಬೇಡಿ, ಅದು ಈ ವಿಚಾರದಲ್ಲಿ ಬರೋದೇ ಇಲ್ಲ. ಒಂದು ಮುಖ್ಯವಾಗಿ ಹೆಲ್ತ್ ಕೇರ್, ಆರೋಗ್ಯ ಸೇವೆಗಳಲ್ಲಿ ಏನಾದ್ರು ತೊಂದರೆ ಆಯ್ತು, ಆರೋಗ್ಯ ನಮ್ಗೆ ಹಾಸ್ಪಿಟ್ಲಿಗೆ ಹೋಗಿ ನಮ್ಗೆ ಟ್ರೀಟ್ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ನೀವು ಇದು ಮಾಡ್ಬೋದು. ಇದು ಉದ್ಯೋಗದಲ್ಲಿ ಏನಂದ್ರೆ ನೀವು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀರಾ, HIV ಕಾರಣಕ್ಕೆ ನಿಮ್ಮನ್ನ ಕೆಲಸದಿಂದ ತೆಗೆಯೋದಿರ್ಬೋದು, ಅಥವಾ ಕೆಲಸದಲ್ಲಿ ನಿಮಗೆ ಪದೋನ್ನತಿ ಕೊಡದೇ ಇರಬಹುದು, ಅಥವಾ ಇಂಕ್ರಿಮೆಂಟ್ ಕೊಡದೇ ಇರೋದು, ಅಥವಾ ಪ್ರಮೋಷನ್ ಕೊಡದೇ ಇರೋದು. ಈ ಎರಡು ಮುಖ್ಯವಾಗಿ. ಥರ್ಡ್ ಒಂದು ಟ್ರೀಟ್ಮೆಂಟ್ ಮಾಡಿ ಮೆಡಿಸಿನ್ ಬಗ್ಗೆ. ಈ ಮುಖ್ಯವಾಗಿ 3 ಕವರ್ ಆಗುತ್ತೆ ಹೊರತು ಸರ್ ನನ್ ಅಣ್ಣ ಜಮೀನ್ ಕೊಡ್ತಾ ಇಲ್ಲ, ನನ್ನ ತಮ್ಮ ಓದಕ್ ಬಿಡ್ತಾ ಇಲ್ಲ, ಇದು ಯಾವ್ದು ಇಲ್ಲಿ ತಗೊಳೋದು ಇಲ್ಲ, ಇಲ್ಲಿ ಯಾವ್ದು ಬರೋದು ಇಲ್ಲ ಗಡಿದಲ್ಲಿ. ಈ ಮುಖ್ಯವಾಗಿ ಗಮನ ಇರಬೇಕು. ಇದು 3 ವಿಚಾರಗಳಲ್ಲಿ ಈ ಆಕ್ಟ್ ಅಲ್ಲಿ ಕೆಲವೊಂದು ಸರ್ಟೈನ್ ಸೆಕ್ಷನ್ಸ್ ಎಲ್ಲ ಇದ್ರ ಬಗ್ಗೆನೇ ಮಾತಾಡ್ತೀವಿ. ಮತ್ತೆ ಎಜುಕೇಶನ್ ಆಡ್ ಆಗುತ್ತೆ ಸರ್ ಮಕ್ಕಳಿಗೆ. ಅದೇ ಎಜುಕೇಶನ್, ಹೆಲ್ತ್, ಎಂಪ್ಲಾಯ್ಮೆಂಟ್ ಈ 3 ಮೇಜರ್. ಟ್ರೀಟ್ಮೆಂಟ್, ಹೆಲ್ತ್ ಅಲ್ಲೇ ಟ್ರೀಟ್ಮೆಂಟ್ ಕವರ್ ಆಗುತ್ತೆ. ಮೇಜರ್ ಫೋಕಸ್ 3. ಅದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಂತ ಹೋಗೋಣ. ಏನ್ ಇದು ಬರ್ತು ಅಂತಂದ್ರೆ ಆಗ್ಲೇ ಇರುತ್ತೆ, correlation in nature and does not aid to penalize people. penalize ಅಂದ್ರೆ ಒಂದು ಪೆನಾಲ್ಟಿ ಹಾಕ್ಬೋದು ಅಥವಾ ದಂಡ ಹಾಕ್ಬೋದು. ಬರೀ ದಂಡದ ಮುಖಾಂತರ ಎಲ್ಲ ನಾವು ಸಾಧನೆ ಮಾಡಕ್ಕಾಗಲ್ಲ. ಅದು ಕೋರ್ಟ್ ಇದೆ ಅಲ್ವಾ, ಅಲ್ಟಿಮೇಟ್ ಕೊನೆ ಕೋರ್ಟ್ ಇರುತ್ತೆ. ಅದು ಪನಿಷ್ಮೆಂಟ್ ಏನ್ ಕೊಡ್ಬೇಕು, ದಂಡ ಏನ್ ಹಾಕ್ಬೇಕು, ಜೈಲ್ ಏನ್ ಕೊಡ್ಬೇಕು, ಜೈಲ್ ಏನ್ ಹಾಕ್ಬೇಕಾಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ, ಎಲ್ಲರೂ ಅದನ್ನೇ ಆಗೋದಿಲ್ಲ. ವೆರಿ ಫ್ಯೂ ಪ್ರಾವಿಷನ್ಸ್, ಆದ್ರೂ ಕೆಲವೊಂದು ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ದಂಡ ಹಾಕ್ಲಿಕ್ಕೂ ಪ್ರಾವಿಷನ್ ಇದೆ, ಅಥವಾ ಜೈಲಿಗೆ ಕಳಿಸ್ಲಿಕ್ಕೂ ಪ್ರಾವಿಷನ್ ಇದೆ ಕೆಲವೊಂದು ಇದರಲ್ಲಿ. ಬಟ್ ಎಲ್ಲರೂ ಅದೇ ಆಗ್ಬಾರ್ದು. ಬರೀ ದಂಡದ ಮುಖಾಂತರ ನಾವು ಶಿಕ್ಷೆ ಕೊಡೋದ್ರ ಮುಖಾಂತರ ನಾವು ಜನರನ್ನ ಪರಿವರ್ತನೆ ಮಾಡಕ್ ಆಗೋದಿಲ್ಲ. ಕೆಲವೊಂದು ಬೇರೆ ವಿಚಾರ, ಬೇರೆ ರೀತಿ ನಾವು ಹೇಳೋದ್ರ ಮುಖಾಂತರ ನಾವು ಜನರಲ್ಲಿ ಬದಲಾವಣೆ ತರಬಹುದು. HIV ಯಾರಿಗೂ ಏನ್ ತೊಂದರೆ ಕೊಡಲ್ಲ, ಅವ್ರಿಗಿದ್ರೆ ಅವತ್ತನ್ನೇ ಇರುತ್ತೆ, ನಮ್ಗೇನ್ ಬರಲ್ಲ, ನಾವು ಜೊತೆ ಊಟ ಮಾಡಬಹುದು ಅಂತ ಜನಗಳಿಗೆ ಆಯ್ತು ಅಂದ್ರೆ ಡೆಫಿನೆಟ್ಲಿ ಅದೇನು ನಾಳೆ ನಿಮ್ ಜೊತೆಯಿಂದ ದೂರ ಹೋಗೋದಿಲ್ಲ. ಈ ವಿಚಾರಗಳು ನಾವಿನ್ನ ಇದು ಮನವರಿಕೆ ಮಾಡ್ಕೊಳ್ತೇವೆ. ಈ ಆಕ್ಟ್ ಅಲ್ಲಿ ಅದನ್ನ ಹೇಳ್ತಾ ಇದೆ. ಕಾನ್ವೆನ್ಷನ್ ಮೆಜರ್ಸ್ ಇನ್ಕ್ಲೂಡ್ ವಿತ್ಡ್ರಾವಲ್ ಅಂಡ್ rectification of wrong acts, counseling of the violator, placement in an NGO social work. ಅಂತದ್ದು ಸುಮಾರು ಆಕ್ಟ್ ಇದಾವೆ, ಸುಮಾರು ಇಶ್ಯೂಸ್ ಆಗ್ತಾ ಇದೆ. ಎಲ್ಲ ಕಡೆಗೂ ಆ ತರದೇ ಇದು ಮಾಡಕ್ಕಾಗಲ್ಲ. ಬಟ್ ಕೆಲವೊಂದು ಪ್ರಾವಿಷನ್ ಅಂತ ಇಲ್ಲಿ ನಾವು ಆಕ್ಟ್ ಅಲ್ಲಿ ನೋಡಬಹುದಾಗುತ್ತೆ. The purpose is to be behavioral change and gradual shift towards positive outlook for HIV. ನಾವು ಇದನ್ನೇ ಹೇಳ್ತಾರೆ, ಅಂದ್ರೆ ಬಿಹೇವಿಯರ್ ಚೇಂಜ್ ಕಮ್ಯುನಿಕೇಶನ್, ಅಂದ್ರೆ ವ್ಯಕ್ತಿನ ಅವರ ಮನಸ್ಸಿನ ಪರಿಸ್ಥಿತಿನ ಬದಲಾವಣೆ ಮಾಡಲಿಕ್ಕೆ ನಾವು ಮಾಡ್ಬೇಕಾಗುತ್ತೆ. ಅದು ಒಂದು ದಿನ ಅಥವಾ ಒಂದು ಸೆಕೆಂಡ್ ಟೈಮ್ ಇಯರ್ ಅಲ್ಲಿ ಆಗೋ ಕೆಲಸ ಅಲ್ಲ. ನೀವು ಎಲ್ಲ ಗಮನಿಸಿರ್ಬೋದು, ಈ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಈ 2000 ಬಿಗಿನಿಂಗ್ ಅಲ್ಲಿ, ಈಗ 2019 ಇದ್ದು ಈಗಿರೋ ಕಳಂಕ ತರಬೇಕು ಸಾಕಷ್ಟು ಬದಲಾವಣೆ ಇಲ್ಲ. ಈಗ ಜನರಲ್ಲಿ ಬಿಹೇವಿಯರ್ ಚೇಂಜ್ ಆಗಿದೆ. ಅವಾಗ ನೋಡಿರುತ್ತಾ ಇದ್ದು ಜನ ಇವತ್ತು ಜೊತೆಗೆ ಕೆಲಸ ಮಾಡ್ತಾರೆ, ಜೊತೆಗಿದ್ದಾರೆ, ಜೊತೆಗೆ ತಿಂತಾರೆ, ಜೊತೆಗೆ ಮಾಡ್ತಾರೆ. ಅಷ್ಟು ಬದಲಾವಣೆಗಳಾಗಿದೆ.
ನಾವಿಲ್ಲ ಅಂತ ಹೇಳಕ್ಕಾಗಲ್ಲ. ಅದು ಒಂದೇ ಸಾರಿ ಆಗೋದಿಲ್ಲ. ಅದು ಆಗೋಕ್ಕೆ ತಗೊಂಡಿರೋದು ಅಲ್ಲಿ 20-25 ವರ್ಷ 30 ವರ್ಷ ಆಗಿದೆ. ಹೆಚ್ಚಾಗಿ ಬಂದು 30-35 ವರ್ಷ ಮೇಲೆ ನಮ್ಮಲ್ಲಿ ಬಂದಿದೆ. 87 ಬಂದಿದ್ದು 40 ವರ್ಷಕ್ಕೆ ಬರ್ತಾ ಇದೆ ಈಗ. ಆಲ್ಮೋಸ್ಟ್ 2-3 ವರ್ಷ ಬರ್ತದೆ. ಅವಾಗಿದ್ದು ಬದಲಾವಣೆಗಳು ಈಗಿರೋದು ವ್ಯತ್ಯಾಸಗಳು ಆಗ್ತಾ ಇದೆ. ಅದೇ ಹೇಳೋದಿಲ್ಲ. ಪರ್ಪಸ್ ಏನು ಅಂದ್ರೆ ಬಿಹೇವಿಯರ್ ಚೇಂಜ್ ಮಾಡ್ಬೇಕು ಅಂತ ಟುವರ್ಡ್ಸ್ ಯಾವುದು ಪಾಸಿಟಿವ್ ಔಟ್ಲುಕ್ ಫಾರ್ PhD ಅಂದ್ರೆ ಅವ್ರ ಬಗ್ಗೆ ಧನಾತ್ಮಕವಾದ ಒಂದು ಭಾವ ಅವರಲ್ಲಿ ಬರೋತರ ನಾವು ಅವರಲ್ಲಿ ಬಿಹೇವಿಯರ್ ನ ಚೇಂಜ್ ಮಾಡ್ಬೇಕಾಗುತ್ತೆ. ಇದು ಆಕ್ಟ್ ಅಲ್ಲಿ ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್ ಏನ್ ನಮ್ಗೆ ಕೊಡ್ತಾ ಇದೆ ಅಂದ್ರೆ ಈ ಆಕ್ಟ್ ಅಲ್ಲಿ ನಮ್ಗೆ ಏನೇನ್ ಸಿಗ್ತಾ ಇದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಅಡ್ರೆಸ್ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಎಲ್ಲಿ ಕಳಂಕ ತಾರತಮ್ಯ ಆಗ್ತದೆ ಅಲ್ಲಿ ಅಡ್ರೆಸ್ ಮಾಡಬಹುದು. ನಾನು ಹೇಳಿದಂಗೆ ಅದನ್ನ ಇಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಕ್ರಿಯೇಟ್ ಎನ್ ಎನಾಬಲಿಂಗ್ ಎನ್ವಿರಾನ್ಮೆಂಟ್ ಫಾರ್ ಎನ್ಹಾನ್ಸಿಂಗ್ ಎಕ್ಸೆಸ್ ಟು ಸರ್ವಿಸಸ್. ಯಾವುದೇ ಒಂದು ಸೇವೆಗಳು ಪಡ್ಕೊಳ್ಳೋದ್ರಲ್ಲಿ ಇನ್ಕ್ಲೂಡಿಂಗ್ ಜಾಬ್ ಕೆಲಸದಿರ್ಬೋದು, ಯಾವುದೇ ಒಂದು ಸೇವೆ ಸಾಮಾಜಿಕ ಸವಲತ್ತುಗಳು ಪಡ್ಕೊಳ್ಳೋದಿರ್ಬೋದು, ಹಾಸ್ಪಿಟಲ್ ಸರ್ವಿಸಸ್ ಪಡ್ಕೊಂಡಿರ್ಬೋದು, ಕೆಲಸದಲ್ಲಿ ಏನಾದ್ರು ಸರ್ವಿಸಸ್ ಬೇರೆ ಪಡ್ಕೊಂತ ನಿಮಗೆ ಕೊಡೋ ಇಂಪ್ಲಿಮೆಂಟ್ ಇರ್ಬೋದು, ಪ್ರಮೋಷನ್ ಇರ್ಬೋದು, ಯಾವುದೇ ತರದಾದ್ರೂ ಎನ್ಹಾನ್ಸಿಂಗ್ ಅಕ್ಸೆಸ್ ಟು ಸರ್ವಿಸಸ್ ಯಾವುದೇ ಒಂದು ಸೇವೆಗಳು ತಗೊಳ್ಳೋದ್ರಲ್ಲಿ ಇದು ಆಕ್ಟ್ ನಮಗೆ ಇಲ್ಲಿ ಸಪೋರ್ಟ್ ಮಾಡುತ್ತೆ. ಸೇಫ್ ಗಾರ್ಡಿಂಗ್ ರೈಟ್ಸ್ ಆಫ್ PhD ಅಂಡ್ ದೋಸ್ ಅಫೆಕ್ಟೆಡ್ ಬೈ HIV. ಸೇಫ್ ಗಾರ್ಡಿಂಗ್ ಅನ್ನ ಅಂದ್ರೆ ರಕ್ಷಣೆ ಮಾಡೋದು ನಮ್ಮನ್ನ ಒಂದೇ ಅಲ್ಲ, ಕಮ್ಯುನಿಟಿ ಒಂದೇ ಅಲ್ಲ, ಅವ್ರ ಜೊತೆ ಇರೋರ್ಗು ಇಲ್ಲಿ ಆಕ್ಟ್ ಬಗ್ಗೆ ಕೆಲವೊಂದು ಪ್ರಾವಿಷನ್ಸ್ ಎಲ್ಲ ಇದೆ. ಪ್ರೊಟೆಕ್ಟೆಡ್ ಪರ್ಸನ್ ಅಂತ ಯಾರು ಹೇಳ್ತಾರೆ ಅದನ್ನ ಮುಂದೆ ಹೇಳ್ತೀವಿ. ಮತ್ತೆ HIV ಜೊತೆಗೆ ಅವ್ರ ಕಮ್ಯುನಿಟಿ ಕೂಡ ಇವನ್ ನೆಗೆಟಿವ್ ಆಗಿರೋ ಮಗನೋ ಅವ್ರಿಗೂ ಆಕ್ಟ್ ಅಲ್ಲಿ ಕೆಲವೊಂದು ಪ್ರಾವಿಷನ್ ಇದೆ. ಪ್ರೊವೈಡ್ ಫ್ರೀ ಡಯಾಗ್ನೋಸ್ಟಿಕ್ ಫೆಸಿಲಿಟೀಸ್ ಅಂಡ್ ART ಟು PhD. ಹಾಗಾಗಿ ಪ್ರತಿಯೊಂದು ಯಾವುದೇ ಒಂದು ಪರೀಕ್ಷೆ ಇರ್ಬೋದು, ಯಾವುದೇ ಒಂದು ಚಿಕಿತ್ಸೆ ನೀಡೋದಿರ್ಬೋದು, ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಪ್ರಮೋಟ್ ಸೇಫ್ ವರ್ಕ್ ಪ್ಲೇಸ್ ಇನ್ ಹೆಲ್ತ್ ಕೇರ್ ಸೆಟ್ಟಿಂಗ್ಸ್ ಟು ಪ್ರಿವೆಂಟ್ ಆಕ್ಯುಪೇಷನಲ್ ಎಕ್ಸ್ಪೋಜರ್. ಎಲ್ಲೋ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ವರ್ಕ್ ಪ್ಲೇಸ್ ಅಲ್ಲಿ ಅದನ್ನ ನಾವು ಆಕ್ಯುಪೇಷನಲ್ ಎಕ್ಸ್ಪೋಜರ್ ಆಗದಿರೋ ತರ ಅಥವಾ ಬೇರೆ ತರದ ವಿಚಾರಗಳು ನಾವು ಇದು ಮಾಡ್ತಾ ಹೋಗ್ಬೇಕಾಗುತ್ತೆ. ಒಬ್ಬರಿಂದ ಇನ್ನೊಬ್ಬರಿಗೆ ಯಾವ ರೀತಿ ತೊಂದರೆಗಳಾಗಬಹುದು ಅದನ್ನ ನಾವು ಸ್ವಲ್ಪ ಇದರಲ್ಲಿ ಮಾತಾಡ್ತಾ ಹೋಗ್ತೀವಿ. ಆಕ್ಯುಪೇಷನಲ್ ಎಕ್ಸ್ಪೋಜರ್ ಕೆಲಸದ ಸ್ಥಳಗಳಲ್ಲಿ ಒಬ್ಬರಿಂದ ಒಬ್ಬರು ತೊಂದರೆಗಳು ಏನಾಗುತ್ತೆ ಅಂತ. ಸ್ಟ್ರೆಂಥನ್ ಸಿಸ್ಟಮ್ ಆಫ್ ಗ್ರೀವೆನ್ಸ್ ರೆಡ್ರೆಸಲ್ ಕೊನೆಯ ಪಾಯಿಂಟ್. ಆ ಪಾಯಿಂಟ್ ನಾವು ಇಲ್ಲಿ ಆಕ್ಟ್ ನಮಗೆ ಪ್ರೊವೈಡ್ ಮಾಡ್ತಾ ಇದೆ. ಆಕ್ಟ್ ಅಲ್ಲಿ ಗ್ರೀವೆನ್ಸ್ ರೆಡ್ರೆಸಲ್ ಅಂತಂದ್ರೆ ಈ ಅದೇ ಕಂಪ್ಲೇಂಟ್ ಆಫೀಸರ್ ಇರ್ಬೋದು, ಅದು ಓಂಬುಡ್ಸ್ಮನ್ ಇರ್ಬೋದು, ಒಂದ್ ಯಾರು ಬೇಕಲ್ಲ ಅದನ್ನ ತಗೊಳಕ್ಕೆ, ಕೇಳಲಿಕ್ಕೆ, ಅದನ್ನ ಡಿಸಾಲ್ವ್ ಮಾಡ್ಲಿಕ್ಕೆ, ಅದನ್ನ ರೆಕ್ಟಿಫೈ ಮಾಡ್ಲಿಕ್ಕೆ ಯಾರೊಬ್ಬರು ಬೇಕಲ್ಲ, ಅದು ಆ ಸಿಸ್ಟಮ್ ಕೊನೆಯದಾಗಿ ಹೇಳುತ್ತೆ. ಮೊದಲನೇದಾಗಿ ನಮಗೆ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಮಾಡ್ತು, ಎನ್ವಿರಾನ್ಮೆಂಟ್ ಇದು ಮಾಡೋದು, ಸೇಫ್ ಗಾರ್ಡಿಂಗ್ ಮಾಡೋದು, ಟ್ರೀಟ್ಮೆಂಟ್ ಕೊಡ್ತು, ಡಯಾಗ್ನೋಸ್ಟಿಕ್ ಕೊಡ್ತು, ಆಮೇಲೆ ಸೇಫ್ ವರ್ಕ್ ಎನ್ವಿರಾನ್ಮೆಂಟ್ ಪ್ಲೇಸ್ ಇದು ಮಾಡೋದು. ಕೊನೆಯದಾಗಿ ಗ್ರೀವೆನ್ಸ್ ರೆಡ್ರೆಸಲ್ ಮೆಕ್ಯಾನಿಸಮ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಆಕ್ಟ್ ಅಲ್ಲಿ ಬರ್ತದೆ. ಅದಕ್ಕೆ ಮೊದಲನೇದಾಗಿ ಓಂಬುಡ್ಸ್ಮನ್. ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ತರ ಇದೆ. ನಮ್ಮ ಕರ್ನಾಟಕದಲ್ಲಿ ಒಬ್ಬರೇ ಇದ್ದಾರೆ, ಈಸ್ ರಿಟೈರ್ಡ್ ಡೈರೆಕ್ಟರ್ ಹೆಲ್ತ್ ಸರ್ವಿಸಸ್ ನಲ್ಲಿ ರಿಟೈರ್ಡ್ ಆಗಿರೋದು. ಬೇರೆ ಸ್ಟೇಟ್ಸ್ ಒಂದೊಂದರ 4 ಜನ ಮಾಡಿದ್ದಾರೆ. ಕೆಲವು ಡಿವಿಷನ್ ವೈಸ್ ಕಂಪ್ಲೇಂಟ್ ಆಫೀಸರ್ ಅಂತ ಮಾಡಿದ್ದಾರೆ, ಕೆಲವು ಡಿಸ್ಟ್ರಿಕ್ಟ್ ವೈಸ್ ಅಂತ ಮಾಡಿದ್ದಾರೆ. ಅದಲ್ಲ ಒಂದು ಮುಖ್ಯವಾಗಿ ಒಂದು 1 or 3 ಅಂತ ಇರ್ಬೋದು ಅಂತ ಹೇಳಿದ್ವಿ. ಒಂದು ಕಂಪ್ಲೇಂಟ್ ಆಫೀಸರ್ ನಮ್ಮಲ್ಲಿ ಈಗ ಆಲ್ರೆಡಿ ಡಿಸೆಂಬರ್ 2020 ಇದ್ದಾರೆ. ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಆರೋಗ್ಯ ಸೌಧದ ಆರ್ಕಿಟೆಕ್ಟ್ ಇದ್ದಾರೆ, ಅವ್ರದ್ದು ಡೀಟೇಲ್ಸ್ ಎಲ್ಲ ಕಡೆಗೂ ಇದೆ. ಇಲ್ಲಿ ಯಾವುದೇ ತರದ್ದು ಏನಾದ್ರು ಸಂಬಂಧಪಟ್ಟ ವ್ಯಕ್ತಿಗೆ ಏನಾದ್ರು ಇಶ್ಯೂಸ್ ಇದ್ರೆ ಇಲ್ಲಿ ಪಟ್ಟ ನಿಮ್ಗೆ ಎಜುಕೇಶನ್ ಇರ್ಬೋದು, ಅಥವಾ ಕೆಲಸಕ್ಕೋಸ್ಕರ HIV ಪರೀಕ್ಷೆ ಮಾಡಿಸಿ ಅಂತ ಹೇಳೋದಿರ್ಬೋದು, ಅಥವಾ ಕೆಲಸದಿಂದ ತೆಗೆದಿದ್ದಿರ್ಬೋದು, ಅಥವಾ ಪ್ರಮೋಷನ್ ಕೊಡದೇ ಇರೋದಿರ್ಬೋದು, ಇವೇ ಕಾರಣಗಳಿಗೆ, ಅಥವಾ ನನಗೆ HIV ಅನ್ನೋ ಕಾರಣಕ್ಕೆ ನನಗೆ ಅಲ್ಲಿ ಅಲೋ ಮಾಡ್ತಾ ಇಲ್ಲ, ಯಾವ್ದೋ ನನ್ನ ಮಿಸ್ಟಿಸ್ ನಾನು ಚೆನ್ನಾಗಿ ಜೊತೆಗೆ ಇದ್ದೆ, ಇದೇ ಕಾರಣಕ್ಕೆ ನನಗೆ ಈಗ ಅವ್ರು ಬಿಟ್ಕೊತಾ ಇಲ್ಲ, ಅಥವಾ ನನಗೆ ಅಲೋನೆ ಮಾಡ್ತಾ ಇಲ್ಲ, ಈ ಯಾವುದೇ ಕಾರಣಗಳಿದ್ರೆ ಯಾರು ಬೇಕಾದ್ರೂ ಒಂದು ಕಂಪ್ಲೇಂಟ್ ಯಾವುದೇ ಮುಖಾಂತರ, ಇಮೇಲ್ ಮುಖಾಂತರ, ಫೋನ್ ಮುಖಾಂತರ, ವೆಬ್ಸೈಟ್ ಇದ್ರ ಮುಖಾಂತರ, ರೈಟಿಂಗ್ ಅಲ್ಲಿ ಕೂಡ ಕಳಿಸ್ಕೊಡ್ಬಹುದು. ಅವ್ರು ಮಾಡ್ಬೋದು. ಅವ್ರು ಕರೆದು ಬಿಟ್ಟು ಮಾಮೂಲಿ ಹೆಸರಿನಾಗೆ ಹೀಗೆ 4 years 3 years ಇದು ಮಾಡ್ತಾರೆ. ಆತರ ಇವಾಗ ಏನಾದ್ರು ನಾವು ಕೇಸ್ ಹಾಕಿದ್ರೆ ಅದು ಕಂಪ್ಲೀಟ್ ಆಗೋಕೆ 4 years ಇಲ್ಲ, ನೆಕ್ಸ್ಟ್ ಬರ್ತೀನಿ. ಅದು ಲೀಗಲ್ ಪ್ರೊಸೀಡಿಂಗ್ಸ್ ಬರ್ತೀನಿ. ಈಗ ವರ್ಷ 3 ವರ್ಷ 10 ವರ್ಷ ಅದನ್ನ ಸೋತೊಂದು ಸತ್ತೋನ್ಗೆ ಅಲ್ಲ, ಗೆದ್ದೊಂದು ಸೋತೊಂದು ಸತ್ತ ಇಲ್ಲ, ಕತೆ ಇಲ್ಲ ಅಲ್ಲೇ ಅಂದ್ರೆ ಅಲ್ಲೇ ಹೋಗೋಣ. ಇಲ್ಲಿ ಒಂದೇ ತಿಂಗಳು ಟೈಮು ಅಷ್ಟೇ. 1 ತಿಂಗಳಲ್ಲಿ ಅದು ಕ್ಲಿಯರ್ ಆಗ್ಬೇಕು. ಏನಾದ್ರು ಇಶ್ಯೂಸ್ ಇದ್ರೆ ಒಂಬಡ್ಸ್ಕೊಂಡು ಬಂತ 1 ತಿಂಗಳು 30 ದಿವಸ ಡಿಸ್ಪೋಸ್ ಆಗ್ಬೇಕು ಕೇಸ್. ಅದು ಅದೇ ಕರೆದು ಅವ್ರಿಗೆ ವಾರ್ ಮಾಡಿ ಮಾಡ್ತಾರೋ, ಅಥವಾ ನೆಕ್ಸ್ಟ್ ಲೆವೆಲ್ಗೆ ಡಿಸ್ಟ್ರಿಕ್ಟ್ ಲೆವೆಲ್ ಜಡ್ಜ್ ಇದಕ್ಕೆ ಕೋರ್ಟ್ಗೆ ತಗೊಂಡು ಹೋಗ್ತಾರೋ, ಅದೇನೇ ಇದ್ರು ಬೇಗನೆ ಇದಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ 16 ಕೇಸ್ ಇದಾಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಯಾವ್ದು ಪೆಂಡಿಂಗೇ ಇಲ್ಲ. ಈಗ ಬರುತ್ತೆ ಹೋಗುತ್ತೆ.
ಯಾವ್ದೋ ಒಂದು KSRTC ಇದರಲ್ಲಿ ಒಂದು KSRTC ಅಲ್ವಾ ಅದು ಒಂದು ಅದು ಕ್ಲಿಯರ್ ಆಯ್ತಲ್ಲ ಅದು ಒಂದು ಡ್ರೈವರ್ ಕಮ್ ಕಂಡಕ್ಟ್ರು ಅವ್ರು ಬಂದ್ರು, ಅವ್ರಿಗೆ ಏನ್ ಮಾಡ್ಬೇಕು ಅಷ್ಟೆಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ರು. ಇತ್ತೀಚೆಗೆ ಇಲ್ಲ ನೀವು ಲಾಂಗ್ ಡ್ರೈವ್ ಹೋಗು, ಲಾಂಗ್ ರೂಟ್ಗೆ ಹೋಗ್ಬೇಕು, ನೀವು ಇಲ್ಲೆಲ್ಲ ಇದು ಮಾಡ್ಬೇಡ ಗೊತ್ತಾಗೋ ವಿಷಯ ಈ ತರ ಮಾಡಕ್ ಶುರು ಮಾಡೋದು. ಒಂದು ಕಂಡಕ್ಟರ್ ಎಲ್ಲೆಲ್ಲ ಲೋಕಲ್ ಡ್ಯೂಟಿ ಕೊಡ್ತಿದಂತೆ ಇದೆಲ್ಲ ವಿಷಯ ಗೊತ್ತಾದ್ರೆ ಬೇರೆ ಬೇರೆ ಇದು ಮಾಡಕ್ಕೆ ಸ್ಟಾರ್ಟ್ ಆಯ್ತು. ಒಂಥರ ಹರಾಸ್ಮೆಂಟ್. ಅವ್ನಿಗೆ ನನಗೆ ಫಿಕ್ಸ್ ಬರ್ತಾ ಇದೆ, ನಾನು ನಿಂತ್ಕೊಳಕ್ಕೆ ಆಗಲ್ಲ ಜಾಸ್ತಿ, ಅದೆಲ್ಲ ರೈಟಿಂಗ್ ಅಲ್ಲಿ ಕೊಟ್ಟರು ಅವ್ರು ಅದೇ ಮಾಡಕ್ ಶುರು ಮಾಡೋದು. ಬಂದ್ ಕೇಸ್ ಆಗ್ತದೆ, ಅದು ಇಮಿಡಿಯೇಟ್ ಕರ್ದ್ಬಿಟ್ಟು ಇದು ಮಾಡೋದು. ಅದು ಸೆಪರೇಟ್ ಆಯ್ತು. ಈಗ ಕೈ ಮುಗಿತಾರೆ ಅವರು ನಿಮ್ಮಿಂದ ಇರ್ಬೋದು. ಈಗ ಅವ್ನಿಗೆ ಆರಾಮ್ ಲೋಕಲ್ ಡ್ಯೂಟಿನೇ ಕೊಡ್ತಾ ಇದಾರೆ. ಲೋಕಲ್ ಡ್ಯೂಟಿ ಕೊಟ್ಕೊಂಡು ಈಗ ಯಾವ್ದು ಇಲ್ಲ. ಈಗ ಅವ್ರಿಗೆ ನಾವು ಹೇಳ್ಬೇಕು, ನೀವು ಒಂದ್ 2 ವರ್ಷ ಜೈಲಲ್ಲಿರೋ ಆಸೆನಾ, ಒಂದ್ 2 ಲಕ್ಷ ಪೆನಾಲ್ಟಿ ಕಟ್ಟೋಕೆ ಆಸೆ ಇದೆಯಾ, ಮಾಡಿದೀವಿ ಅಂತ. ಇಲ್ಲ ಸರ್ ಹಂಗೆ ಬೇಡ ಇದು ಮಾಡಿ. ಅವರು ಡಿಪೋ ಮ್ಯಾನೇಜರ್ ಮಾತಾಡೋದು ನಮ್ಮ ಜೊತೆ. ನಾನು ಅವ್ರು ನೇರವಾಗಿ ಹೇಳಿದೆ, ಈ ತರ ಇಶ್ಯೂಸ್ ಇದೆ, ಇದೆಲ್ಲ ರೆಡಿ ಇದ್ರೆ ಫೇಸ್ ಮಾಡಕ್ ರೆಡಿ ಇದ್ರೆ ಮಾಡ್ಕೊಳ್ಳಿ. ನಿಮ್ಗೆ ಏನ್ರಿ ಪ್ರಾಬ್ಲಮ್? ಒಂದ್ ವ್ಯಕ್ತಿನ ನೀವು ಯಾಕೆ ನೀವು ಕಾರವಾರ ಇದಕ್ಕೆಲ್ಲ ಕಳಿಸ್ತೀರಾ? ಲೋಕಲ್ ಕೊಟ್ರಿ ಯಾವ ಚೆನ್ನಾಗಿರೋ ನಾಕಿ ಅಲ್ಲಿಗೆ. ಅವ್ನಿಗೆ ಹೆಲ್ತ್ ಇಶ್ಯೂಸ್ ಇದೆ, ಬಿಡ್ಸ್ ಬರ್ತಾ ಇದೆ, ಮಧ್ಯದಲ್ಲಿ ನೀವು ಡ್ರೈವಿಂಗ್ ಕೊಟ್ಟು ಯಾರೆಲ್ಲ ಜನ ಸಾಯಿಲ್ಲ. ಅವನು ಕಾರ್ ಕ್ಯಾಪ್ಚರ್ ಆಗಿ ಒಂದ್ಸಲ ಇದಾಗಿದೆ ಅವ್ನಿಗೆ. ಇಷ್ಟೆಲ್ಲ ಹೇಳಿದ್ಮೇಲೆ ಒಪ್ಕೊಂಡ್ರು, ಅದಾಗಿ ಹೀಗಾಗಿ ಈ ತರ ಏನಾದ್ರು ಇಶ್ಯೂಸ್ ಇದ್ರೆ ಅಲ್ಲಲ್ಲೇ ವಿತಿನ್ 1 ಮಂತ್ ಅಲ್ಲೇ ಇದೆಲ್ಲ ಒಂದೇ ತಿಂಗಳೊಳಗಡೆ ಅವರು ಕರೆದು ಬಂದು ಒಪ್ಕೊಂಡು ರೈಟಿಂಗ್ ಅಲ್ಲಿ ಕೊಟ್ಟರು. ಅವರು ಇಲ್ಲ ನಾವ್ ಈ ತರ ಮಾಡ್ತೀವಿ, ಒಬ್ಬರು ರೈಟಿಂಗ್ ಅಲ್ಲಿ ಕೊಟ್ಟರು, ಇದು ಮುಂದಕ್ಕೆ ತಗೊಂಡು ಹೋಗೋದು ಬೇಡ, ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ಗೆ ಹೋಗೋದು ಬೇಡ, ನಾವ್ ಇಲ್ಲೇ ಕ್ಲಿಯರ್ ಮಾಡ್ಕೊಡ್ತೀವಿ. ಈ ತರದ್ದು ಇದು ಬಿಟ್ಟು ಬೇರೆ ಬೇರೆ ಯಾವ್ಯಾವ ಬಂದ್ಬಿಡುತ್ತೆ. ಅದು ನಾನು ಆಗ್ಲೇ ಹೇಳಿದಂಗೆ ಪರ್ಟಿಕ್ಯುಲರ್ ಇದಕ್ಕೆ ಸಂಬಂಧಪಟ್ಟ ಮಾತ್ರ ಇಲ್ಲಿ ಕೇಸಸ್ ನ ರಿಜಿಸ್ಟರ್ ಮಾಡಬಹುದೇ ಹೊರತು ಇನ್ಯಾವುದೋ ಗ್ರಾಜ್ಯುಯೇಟ್ ಪ್ರಕಾರ ಓನ್ ಪ್ರಾಪರ್ಟಿ ವಿಚಾರವಾಗಿ ಪ್ರಾಪರ್ಟಿ ಯಾವ್ದು ಬರೋದೇ ಇಲ್ಲ. ಇಲ್ಲಿ ಸಿವಿಲ್ ಬರೋದೇ ಇಲ್ಲ, ಈವನ್ ಕ್ರಿಮಿನಲ್ ಬರಲ್ಲ. ಬೇರೆ ನೀನ್ ಯಾರೋ ಹೊಡೆದು ಅವ್ನು ಯಾರೋ ನಿಮ್ಗೆ ಹೊಡೆದ ಚುಚ್ಚದ ಅದು ಬರಲ್ಲ. ಯಾರು ನೀನ್ ಯಾವ್ದೋ ಹೊಡೆದು ಯಾವತ್ತೋ ಹೊಡೆದಿಲ್ಲ, ಯಾವ್ದೋ ಸರ್ವಿಸಸ್, ಹೆಲ್ತ್ ಕೇರ್, ಎಜುಕೇಶನ್ ಈ 3 ಮೇಜರ್ ಕವರ್ ಆಗ್ತಾರೆ. ಅದ್ರ ಬಗ್ಗೆ ನಾವು ಚಾಪ್ಟರ್ 1 ಈ ತರ ಡೆಫಿನೇಷನ್ ಸಾಕಷ್ಟಾಗಿದೆ. ಪ್ರೊಟೆಕ್ಟೆಡ್ ಪರ್ಸನ್ ಅಂತಂದ್ರೆ ಎಸ್ಟಾಬ್ಲಿಷ್ಮೆಂಟ್ಸ್ ಅಂತ ಹೇಳ್ತೀವಿ. ಪ್ರೊಟೆಕ್ಟೆಡ್ ಪರ್ಸನ್ ಅಂದ್ರೆ ನಾವು ಹೇಳಿದಂಗೆ ಯಾವ ವ್ಯಕ್ತಿ ಮೀನ್ಸ್ ಎ ಪರ್ಸನ್ ಹೂ ಈಸ್ HIV ಪಾಸಿಟಿವ್, ಯಾರು HIV ಸೋಂಕಿತ ಆಗಿದ್ದಾನೆ, ಆರ್ ಆರ್ಡಿನರ್ಲಿ ಲಿವಿಂಗ್ ವಿತ್ ರೆಸಿಡಿಂಗ್ ಆರ್ ಕೋಆಪರೇಟಿವ್ ವಿತ್ ಎ ಪರ್ಸನ್ ಹೂ ಈಸ್ HIV ಪಾಸಿಟಿವ್ ಪರ್ಸನ್. ಯಾರು HIV ಪಾಸಿಟಿವ್ ಆಗಿದ್ದಾರೆ, HIV ಪಾಸಿಟಿವ್ ಜೊತೆ ವಾಸ ಮಾಡ್ತಾ ಇದ್ದಾನೆ, ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆರ್ಡಿನರ್ಲಿ ಲೈವ್ ರೆಸೈಡ್ ಆಟ್ ಕೋಆಪರೇಟೆಡ್ ವಿತ್ ಎ ಪರ್ಸನ್ ಹೂ ಹ್ಯಾಸ್ HIV ಪಾಸಿಟಿವ್, ಅವ್ರ ಜೊತೆ ಇದ್ದವನ್ನ ಅಥವಾ ಅವ್ರ ಜೊತೆ ಕೆಲಸ ಅವ್ರ ಮನೆಯಲ್ಲಿ ಒಂದೇ ಕಡೆ ವಾಸ ಮಾಡ್ತಾ ಇರೋ ವ್ಯಕ್ತಿಗಳು. ಮೀನ್ಸ್ ಈಗ ವೈಫ್ ನೆಗೆಟಿವ್ ಇದ್ರೆ ವೈಫ್ ಪ್ರೊಟೆಕ್ಟೆಡ್ ಪರ್ಸನ್ ಅಂತಾನೆ ಬರ್ತಾರೆ, ಅಥವಾ ಮಕ್ಕಳು ನೆಗೆಟಿವ್ ಇದ್ರೆ ಮಕ್ಕಳು ಕೂಡ ಪ್ರೊಟೆಕ್ಟೆಡ್ ಪರ್ಸನ್. ಅವ್ರಿಗೂ ಈ ಕಾನೂನಿನಲ್ಲಿ ಕೆಲವೊಂದು ಚೌಕಟ್ಟುಗಳಲ್ಲಿ ಅವ್ರಿಗೆ ನ್ಯಾಯ ಸಿಗೋಕೆ ಅವಕಾಶ ಇದೆ. ಅಂದ್ರೆ ಪ್ರೊಟೆಕ್ಟ್ ಅಂದ್ರೆ ಬರೀ HIV ಸೋಂಕಿತ ಅಲ್ಲ, HIV ಸೋಂಕಿತ ಆಗಿರ್ಬೋದು, ತಾಯಿ ಇರ್ಬೋದು, ಮಗ ಇರ್ಬೋದು, ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಒಂದೇ ಮನೇಲಿ ವಾಸ ಮಾಡೋದು, ಒಂದು ಮನೇಲಿ ವಾಸ ಮಾಡ್ತಾರೆ, ಅವರೆಲ್ಲರೂ ಸೇರಿಸಿ ಪ್ರೊಟೆಕ್ಟೆಡ್ ಪರ್ಸನ್ ಅಂತ ಆಕ್ಟ್ ಅಲ್ಲಿ ಹೇಳ್ತಾರೆ. ಇದು ಸೆಕ್ಷನ್ 3 ಏನ್ ಹೇಳುತ್ತೆ ಅಂದ್ರೆ ಪ್ರಾವಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಸೆಕ್ಷನ್ 3 ಇರುತ್ತೆ. ಡಿಸ್ಕ್ರಿಮಿನೇಷನ್ ಅಂದ್ರೆ ಏನು? ಪ್ರಾವಿಟ್ಸ್ ಆಕ್ಟ್ ಡಿಸ್ಕ್ರಿಮಿನೇಷನ್ ಬೈ ಎನಿ ಪರ್ಸನ್ ಅಗೇನ್ಸ್ಟ್ HIV ಪಾಸಿಟಿವ್ ಪರ್ಸನ್ ಇನ್ ಎಜುಕೇಶನ್, ಹೆಲ್ತ್, ಪಬ್ಲಿಕ್ ಫೆಸಿಲಿಟಿ, ಪ್ರಾಪರ್ಟಿ ರೈಟ್ಸ್, ಎಂಪ್ಲಾಯ್ಮೆಂಟ್, ಮೂವ್ಮೆಂಟ್, ಎಲಿಜಿಬಿಲಿಟಿ, ಸ್ಟ್ಯಾಂಡ್ ಫಾರ್ ಅಂಡ್ ಗೋಲ್ ಪಬ್ಲಿಕ್ ಎಕ್ಸೆಟ್ರಾ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ ಆಗಿ ಇದು ಡಿಸ್ಕ್ರಿಮಿನೇಷನ್, ಪ್ರಾವಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಈ ಆಕ್ಟ್ ಸೆಕ್ಷನ್ 3 ನಲ್ಲಿ ಹೇಳುತ್ತಲ್ಲ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಪಬ್ಲಿಕ್ ಪ್ರಾಪರ್ಟಿ ಬಗ್ಗೆನೂ ಹೇಳ್ತಾರೆ. ಬಟ್ ನಾವು HIV ಇದಕ್ಕೆ ಬಂದಾಗ ಕೆಲವೊಂದು ಇದು ನಾವಿಲ್ಲಿ ಅದು ಆಗೋದಿಲ್ಲ, ಬಟ್ ಪರ್ಟಿಕ್ಯುಲರ್ ಇಲ್ಲಿ ಮಾತ್ರ ಅದು ಹೇಳ್ತಾರೆ. ಸೆಕ್ಷನ್ 3 ಜನರಲ್ ಆಗಿದೆ. ಸೆಕ್ಷನ್ 3 ನಲ್ಲಿ ಇವನ್ HIV ಅಂದ್ರೆ ಜನರಲ್ ಆಕ್ಟ್ ಬಗ್ಗೆ ಅದನ್ನು ಇದು ಮಾಡಿದೆ. ಸೆಕ್ಷನ್ 4 ಪ್ರಾವಿಷನ್ ಆಫ್ ಸರ್ಟನ್ ಆಕ್ಟ್ಸ್ ಟು ಪ್ರೊಹಿಬಿಟ್ propagation of feelings, hurted, discrimination, physically violence related to HIV provision. ಇಲ್ಲ ಆಗ್ಲೇ ಯಾರೋ ಹೊಡೆದ್ರು, ಜನರಲ್ ಏನೋ ಹೊಡೆದಿದ್ದ, ನೀನ್ HIV ಅಂತ ಹೊಡೆದ ಅಂತ ಕಾರಣಕ್ಕೆ ಕೆಲವು ಟೈಮಲ್ಲಿ ನೀನ್ HIV ನಿನ್ನೊಂದು ಜೊತೆ ಇರ್ಬೇಡ, ನನ್ನ ಜೊತೆ ಇದ್ ಮಾಡಕ್ ನಂಗೆ ನೀನು ಎಲಿಜಿಬಲ್ ಅಲ್ಲ ಅನ್ನೋ ಕಾರಣಕ್ಕೆ ಏನಾದ್ರು ಇದಾಗಿತ್ತು ಅಂತ ವೈಲೇಷನ್ ಆಗಿತ್ತು ಅಂದ್ರೆ ಅದನ್ನ ನಾವು ಇಲ್ಲಿ ತರಬಹುದಾಗುತ್ತೆ. ಸೆಕ್ಷನ್ 5 ಇನ್ಫಾರ್ಮ್ ಕನ್ಸೆಂಟ್ ಬಗ್ಗೆ ಹೇಳುತ್ತೆ. ಯಾವುದೇ ಒಂದು ವ್ಯಕ್ತಿ ಒಂದು ಪರೀಕ್ಷೆ ಪೂರ್ವ ಇದನ್ನ ಹೋದಾಗ ಯಾವ್ದೋ ಒಂದು ಪರ್ಪಸ್ ಇರ್ಬೋದು. HIV ಫಸ್ಟ್ ಆಫ್ ಆಲ್ HIV ಇಸ್ ನಾಟ್ ಎ ಮ್ಯಾಂಡೇಟರಿ ಟೆಸ್ಟ್. ಇನ್ ಇಂಡಿಯಾ ಗವರ್ಮೆಂಟ್ ಆಗಲಿ ಕರ್ನಾಟಕದಲ್ಲಾಗಲಿ ಕಡ್ಡಾಯ ಪರೀಕ್ಷೆ ಅಲ್ಲ, ಗೊತ್ತಿದ್ದಲ್ಲ ಎಲ್ಲರಿಗೂ. ಒತ್ತಾಯ ಮಾಡೋದಿಲ್ಲ, ನೀನ್ ಕನ್ವಿನ್ಸ್ ಮಾಡ್ಬೋದು ನಿಮ್ಗೆ ಅವಶ್ಯಕತೆ ಇದ್ದಾಗ. ಇಲ್ಲಪ್ಪ ನೀವು ಸರ್ಜರಿ ಆಗ್ಬೇಕಾಗಿದೆ, ಇದನ್ನ ರಿಸ್ಕ್ ಇರುತ್ತೆ ಅನ್ನೋದು ನೋಡ್ಕೊಳ್ಳೋಣ ಅಂತ ಹೇಳ್ಬೋದೇ ಹೊರತು, ಕನ್ವಿನ್ಸ್ ಮಾಡ್ಬೋದೇ ಹೊರತು ನೀನ್ ಮಾಡಿಸ್ಕೊಳ್ಳೇಬೇಕು, ನೀನ್ ಮಾಡಲ್ಲ ಸರ್ಜರಿ ಮಾಡಲ್ಲ ಅಂತ ಹೇಳಂಗೆ ಇಲ್ಲ.
ಅದನ್ನ ಇದರಲ್ಲಿ ನಾವು ನೋಡ್ತೀವಿ. ಆ ಕನ್ಸೆಂಟ್ ಸೆಕ್ಷನ್ 5 ಇರುತ್ತೆ, ಇನ್ಫಾರ್ಮ್ ಕನ್ಸೆಂಟ್. HIV ಟ್ರೀಟ್ಮೆಂಟ್ ಯಾವುದೇ ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲಿ, ಒಂದು ದಿನ ಇದು ಮಾಡೋದು ಮುಂಚೆ ಒಂದು ಅವ್ರದ್ದು ಇನ್ಫಾರ್ಮ್ ಕನ್ಸೆಂಟ್ ಅಂತಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು. ಕನ್ಸೆಂಟ್ ಬೇರೆ, ಇನ್ಫಾರ್ಮ್ ಕನ್ಸೆಂಟ್ ಬೇರೆ. ಕನ್ಸೆಂಟ್ ಅಂದ್ರೆ ಜನರಲ್ ತಗೋತೀವಿ ನಾವು. ಇನ್ಫಾರ್ಮ್ ಕನ್ಸೆಂಟ್ ಅಂದ್ರೆ ಯಾವುದೇ ಒಂದು ಕಾಯಿಲೆ, ಯಾವುದೇ ಒಂದು ಚಿಕಿತ್ಸೆ ಬಗ್ಗೆ ನಾವು ಮಾಹಿತಿ ಕೊಟ್ಬಿಟ್ಟು ವ್ಯಕ್ತಿಯಿಂದ ಒಂದು ಸಹಿ ಸಿಗ್ನೇಚರ್ ಪಡೆದು ಅದಕ್ಕೆ ನಾವು ಇನ್ಫಾರ್ಮ್ ಕನ್ಸೆಂಟ್ ಅಂತ ಹೇಳ್ತೀವಿ. ಅದು ಸೆಕ್ಷನ್ 5 ಅಲ್ಲಿ ಹೇಳ್ತೀವಿ. ಇದಕ್ಕೆ ಸೆಕ್ಷನ್ 6 ಅಲ್ಲಿ HIV ಟೆಸ್ಟ್ ಇದಕ್ಕೆ ನಾವು ಕನ್ಸೆಂಟ್ ತಗೋಬೇಕಾಗುತ್ತೆ. ಪರ್ಟಿಕ್ಯುಲರ್ ಜನರಲ್ ಆಗಿ ಬಂದ್ರೆ ಇಲ್ಲಿ HIV ಪರೀಕ್ಷೆಗೋಸ್ಕರ ನಾವು ಸರ್ಟೈನ್ ಕೇಸಸ್ ಕೆಲವೊಂದು ಇದರಲ್ಲಿ ಇನ್ಫಾರ್ಮ್ ಕನ್ಸೆಂಟ್ ಇರೋದು. ಸಪೋಸ್ ಈಗ ಅನ್ಕಾನ್ಶಿಯಸ್ ಆಗಿದ್ದಾರೆ ವ್ಯಕ್ತಿ, ಅವ್ರು ಯಾವ್ದು ಪೇರೆಂಟ್ಸ್ ಇರ್ಬೋದು, ಅವ್ನಿಗೆ ಯಾವ್ದೋ ಇಮಿಡಿಯೇಟ್ ಸರ್ಜರಿ ಆಗಬೇಕಾಗುತ್ತೆ, ಅವನು ಮಾತಾಡೋ ಸ್ಥಿತಿನಲ್ಲೇ ಇಲ್ಲ ಅಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅವ್ರ ಕಡೆಯಿಂದ ಕೂಡ ನಾವು ಕನ್ಸೆಂಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಕನ್ಸೆಂಟ್ ತಗೋಬೇಕಾಗುತ್ತೆ. ಈ ವ್ಯಕ್ತಿಗೆ ಈ ತೊಂದರೆ ಇದೆ, ಗಾರ್ಡಿಯನ್ ಇರ್ಬೋದು, ಯಾರು ಇಲ್ಲ ಪೊಲೀಸು ಅಂತ ತಗೊಂಡ್ಬಂದಿರೋ ಯಾವ ಸಂಸ್ಥೆಯವರು ಯಾರು ಬೇಕಾದ್ರೂ ಇನ್ಫಾರ್ಮ್ ಮಾಡ್ಬಿಟ್ಟು ಕನ್ಸೆಂಟ್ ತಗೋಬೇಕಾಗುತ್ತೆ. ಆ ಕನ್ಸೆಂಟ್ ಇದ್ರೆ ಅದಕ್ಕೆ ಸೆಕ್ಷನ್ 6 ಅದನ್ನ ಇದು ಮಾಡ್ತಾ ಹೋಗುತ್ತೆ. 7 ಅಲ್ಲಿ ಗೈಡ್ಲೈನ್ಸ್ ಫಾರ್ ಟೆಸ್ಟಿಂಗ್ ಸೆಂಟರ್ಸ್. ಟೆಸ್ಟಿಂಗ್ ಸೆಂಟರ್ಸ್ ಅಂದ್ರೆ ಹೇಗಿರ್ಬೇಕು, ಈ ಅಲ್ಲಿ ಆಕ್ಯುಪೇಷನಲ್ ಎಕ್ಸ್ಪೋಜರ್ ಹೇಗಾಗುತ್ತೆ ಅದೆಲ್ಲದ್ರ ಬಗ್ಗೆ ಹೇಳ್ತದೆ. HIV ಗೆ ಏನೇನು ಕನ್ಸೆಂಟ್ ತಗೋಬೇಕಾದ್ರೆ ಬೇರೆ ಪರೀಕ್ಷೆ ಇಲ್ಲ, ನಾಟ್ ಓನ್ಲಿ HIV, ನೀವು ಯಾವುದೇ ಒಂದು ಕ್ಲಿನಿಕಲ್ ಪ್ರೊಸೀಜರ್ ಹೋದ್ರು, ಹಾಸ್ಪಿಟಲ್ ಹೋದ್ರು ನಿಮ್ಗೊಂದು ಸಿಗ್ನೇಚರ್ ತಗೊಳ್ತಾರೆ. ಒಂದು ಸಣ್ಣ ಇದಕ್ಕೂ ಅಲ್ವಾ, ಒಂದು ಮೈನರ್ ಇದು ಮಾಡ್ತಿರೋದು ಕೂಡ ಅದಕ್ಕೊಂದು ನಾವು ನಮ್ಮ ಕೆಲಸಗಳು ನಾವು ಮಾಡ್ತೀವಿ, ಅದ್ರ ಮಧ್ಯದಲ್ಲಿ ಏನಾದ್ರು ಅದು ನಾವು ಜವಾಬ್ದಾರಲ್ಲ ಅಂತಾನೆ ಇರುತ್ತೆ. ನೀವು ಓದ್ಬೋದು, ಓದಿ ಅದನ್ನ ಸಿಗ್ನೇಚರ್ ಇಲ್ಲ ಅಂದ್ರೆ ಅಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇರ್ಬೋದು, ಆ ಕ್ಲಿನಿಕಲ್ ಸರ್ವಿಸ್ ಏನೇ ಕೊಡ್ತಾರೋ ಅವ್ರಿಗೆ ಯಾವ ರೀತಿ ಎಸ್ಟಾಬ್ಲಿಷ್ಮೆಂಟ್ಸ್ ಇರಬೇಕು ಅನ್ನೋದು ಸೆಕ್ಷನ್ 5 ಅಲ್ಲಿ 7 ಅಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಡಿಸ್ಕ್ಲೋಸರ್ ಆಫ್ HIV ಸ್ಟೇಟಸ್. ಇಲ್ಲಿ 8 ಮತ್ತೆ 9 10 ಅಲ್ಲಿ ಹೇಳುತ್ತೆ ಹೇಗೆ ಡಿಸ್ಕ್ಲೋಸ್ ಮಾಡಬೇಕು, ಯಾರಿಗೆ ಮಾಡಬೇಕು, ಯಾವಾಗ ಮಾಡಬೇಕು, ಪರ್ಟಿಕ್ಯುಲರ್ ಅದ್ರ ಬಗ್ಗೆನೂ ಇದೆ. ಯಾವುದೇ ವ್ಯಕ್ತಿ ನಿಮ್ಗೆ HIV ಇದೆ ಹೆಂಡತಿ ಕರ್ಕೊಂಬ ಹೇಳ್ತಿರುತ್ತೆ ಹೇಳೋಂಗಿಲ್ಲ, ಇಮಿಡಿಯೇಟ್. ಅಥವಾ ನಿಮ್ ಗಂಡ ಕರ್ಕೊಂಬ ನಿಮ್ಗೆ ಹೇಳ್ಬೇಕು ಅಂತ ಹೇಳೋಂಗಿಲ್ಲ, ನಿಮ್ ಮಕ್ಳು ಕರ್ಕೊಂಬ ನಾವ್ ಹೇಳ್ಬೇಕು ಅಂತ ಇಲ್ಲ. ಟೈಮ್ ತಗೋಬಹುದು, ಅದು ಕೆಲವೊಂದು ರೀತಿ ನೀತಿ ಇದೆ, ಅದಕ್ಕೆ ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೆಕ್ಷನ್ 8 ಹಂಗೆ ಇರುತ್ತೆ. 9 ಕೂಡ ನಾವು ಸ್ಟೇಟಸ್ ಪಾರ್ಟ್ನರ್ ಇರುತ್ತೆ 9 ಅಲ್ಲಿ. ಅದು ಜನರಲ್ ಆಗಿದ್ರೆ 10 ಡ್ಯೂಟಿ ಟು ಪ್ರಿವೆಂಟ್ ಟ್ರಾನ್ಸ್ಮಿಷನ್ ಆಫ್ HIV. ಈಗ ನನ್ನಿಂದ ಬೇರೆಯವ್ರಿಗೆ ಯಾರಾದ್ರೂ ತೊಂದರೆ ಆಗುತ್ತೆ ಅದನ್ನ ಹೇಗೆ ತಡೆಯೋದು 10 ಅಲ್ಲಿ ನಮಗೆ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂದ್ರೆ ಕಾನ್ಫಿಡೆನ್ಶಿಯಾಲಿಟಿ ಆಫ್ ಡೇಟಾ. ನಾವು ಯಾವ್ದೋ ಒಂದು ವ್ಯಕ್ತಿ ಇದೊಂದು ಡೇಟಾ ತಗೋತೀವಿ, ಹೆಸರು, ಕುಲ, ಗೋತ್ರ ಎಲ್ಲ ಇರುತ್ತೆ, ಎಲ್ಲ ಇರುತ್ತೆ. ಅದು ಎಲ್ಲೂ ನಾವು ನಾವು KSRTC ಡ್ರೈವರ್ ಅಂತ ಹೇಳಿದಂತ ವ್ಯಕ್ತಿ ಹೆಸರಿಲ್ಲ, ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿಲ್ಲ ಅಲ್ವಾ. ಈಗ ಸುಡೋರಾಮ್ ತರ ತಗೋಬೇಕಾಗುತ್ತೆ. ವ್ಯಕ್ತಿ ಬದಲಿಗೆ ಈ ಕೋರ್ಟ್ ಅಲ್ಲೆಲ್ಲ ಕೇಳಿರ್ಬೇಕು, ಸುಡೋರಾಮ್ ಅಂತಾರೆ, ಕೇಸ್ ನಂಬರ್ 123XYZ ಆತರ ರಿಲೀಸ್ ಮಾಡ್ತಾರೆ. ಆತರ ಪ್ರೊಸೀಜರ್ಸ್ ಎಲ್ಲ ಇದೆ. ಆತರ ನಾವೇ ಯಾವುದೇ ಒಂದು ವ್ಯಕ್ತಿನ ಅಥವಾ ಕಾನ್ಫಿಡೆನ್ಶಿಯಾಲಿಟಿ ಆಫ್ ಡೇಟಾ ಅದು ಬ್ರೀಚ್ ಆಗ್ಬಾರ್ದು. ವ್ಯಕ್ತಿ ನಾವು ತಗೊಂಡಿದ್ದೀವಿ, ವಿಚಾರ ನಾವು ಹೇಳಿದ ನಮ್ಮ ಜೊತೆ ಶೇರ್ ಮಾಡಿದ್ರೆ ಅಂತಂದ್ರೆ ಅದೆಲ್ಲ ಎಲ್ಲ ಹೇಳ್ಕೊಂಡು ತಿರ್ಗೋದಲ್ಲ. ಆ ವಿಚಾರವಾಗಿ ಸೆಕ್ಷನ್ 11 ಅದ್ರ ಬಗ್ಗೆ ಹೇಳುತ್ತೆ. 12 HIV ಪಾಲಿಸಿ ಫಾರ್ ಎಸ್ಟಾಬ್ಲಿಷ್ಮೆಂಟ್ಸ್. 11 ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ವ್ಯಕ್ತಿ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಯಾವ ಸೋಂಕಿತ ಆಗಿರ್ಬೋದು ಇಲ್ಲದೆ ಇರ್ಬೋದು, ಅವ್ರಿಗೆ ಆ ಎಸ್ಟಾಬ್ಲಿಷ್ಮೆಂಟ್ಸ್ ಬಗ್ಗೆ ಅಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ. ಜನರಲ್ ಆಗಿ ಅಲ್ಲಿ HIV ಪಾಸಿಟಿವ್ ಇರಬೇಕು ಅಂತ ಏನಿಲ್ಲ, ವ್ಯಕ್ತಿ ಇರಬೇಕು ಅಂತ ಇಲ್ಲ. ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ 20 ಜನಕ್ಕಿಂತ ಹೆಚ್ಚಾಗಿದ್ರೆ ಅಲ್ಲಿ ಒಂದು ಕಂಪ್ಲೇಂಟ್ ಆಫೀಸರ್ ನಾಮಿನೇಟ್ ಆಗ್ಬೇಕಾಗುತ್ತೆ. ಯಾವುದೋ ಒಬ್ಬರು ಹೈಯರ್ ಲೆವೆಲ್ ಪೊಸಿಷನ್ ನಾಮಿನೇಟ್ ಮಾಡಬೇಕು. ಏನಿಲ್ಲಿ ಸ್ಟೇಟ್ ಲೆವೆಲ್ ಕಂಪ್ಯೂಟರ್ಸ್ ಏನು ಪ್ರೊಸೀಜರ್ ಫಾಲೋ ಮಾಡ್ತಾರೋ ಸೇಮ್ ಪ್ರೊಸೀಜರ್ ಅದು ಫಾಲೋ ಮಾಡ್ಬೇಕು ಕಂಪ್ಲೇಂಟ್ ಆಫೀಸರ್. ಅಂದ್ರೆ ಇಷ್ಟೇ, ಈಗ ಕಂಪ್ಯೂಟರ್ಸ್ ಅಷ್ಟೇ. ನಿಮ್ಗೆ ಯಾವ್ದೋ ನಮ್ಗೆ ಕೆಲಸದಿಂದ ತೆಗೆದಿರೋದು ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಮತ್ತೆ ಇಮಿಡಿಯೇಟ್ ರೈಟಿಂಗ್ ಅಲ್ಲಿ ತಗೋತಾರೆ, ಪ್ರೊಸೀಜರ್ ಇದು ಮಾಡಿ ಅವ್ರನ್ನ ಕರ್ಬಿಡ್ತಾರೆ. ಅವ್ರನ್ನು ಯಾರು ತೆಗೆದಿರ್ತಾರೆ ರೆಸ್ಪಾಂಡೆಂಟ್ ಯಾರು ಪಾರ್ಟಿ ಯಾರು ಅವ್ರನ್ನು ಕರ್ಬಿಟ್ಟು ಅವ್ರ ಜೊತೆ ಮಾತಾಡ್ತಾರೆ. ಈಗ ಹೇಳುತ್ತಪ್ಪ ಈಗ ಆಗ್ತಿದೆ, ಈ ತರದಿಲ್ಲ, ಈ ತರದ್ದು ಹಿಂಗೆ ಹೇಳ್ತಾ ಇದೆ, 1 ವರ್ಷ 2 ವರ್ಷ ಜೈಲಿಗೆ ಹಾಕ್ಬೋದಿಲ್ಲ. ಬಟ್ ಇವ್ರು ಆಗಲ್ಲ, ಕಂಪ್ಯೂಟರ್ಸ್ ಪವರ್ ಇಲ್ಲ. ಅವ್ರು ನೆಕ್ಸ್ಟ್ ಇದಕ್ಕೆ ರೆಫರ್ ಮಾಡ್ಬೇಕಂತ ಕೋರ್ಟ್ಗೆ, ಇವ್ರ ಲೆವೆಲ್ ಅಲ್ಲಿ ಇದು ಮಾಡ್ಬಿಟ್ಟು ಅದನ್ನ ಅವ್ರಿಗೆಲ್ಲ ಅರ್ಥ ಮಾಡಿಸಿದಾಗ ಅಲ್ಲೇ ಅವ್ರ ಅರ್ಥ ಇದು ಒಪ್ಕೊಂಡ್ಬಿಡ್ತಾರೆ. ಸವಾಸ ಹಾಕ್ಬೇಕಪ್ಪ, ಎಲ್ಲರ ಬಗ್ಗೆ ಬಂದ್ಬಿಡುತ್ತೆ. ಇದೆಲ್ಲ ಹಾಕ್ಬೇಕಪ್ಪ, 2 ವರ್ಷ ಜೈಲಿಗೆ ಹಾಕಿ ಅಂತ 4 ಇಷ್ಟ ಆಗೋದು ಸವಾಸ ಹಾಕ್ಬೇಕು, ಅಥವಾ ಪೆನಾಲ್ಟಿ ಕಟ್ಟೋದು ಹಾಕ್ಬೇಕು, ಸವಾಸ ಬೇಡ ಅಂತ ಹೇಳಿ ಮೆಜಾರಿಟಿ ಕೇಸಸ್ ಇಲ್ಲೇ ಸಾಲ್ವ್ ಆಗುತ್ತೆ. ಹಾಗಾಗಿ ಆ ವಿಚಾರವಾಗಿ ಇದ್ರದ್ದು ಎಸ್ಟಾಬ್ಲಿಷ್ಮೆಂಟ್ಸ್ಗೆ ಕಂಪ್ಲೇಂಟ್ ಆಫೀಸರ್ 20ಕ್ಕಿಂತ ಹೆಲ್ತ್ 100ಕ್ಕಿಂತ ಜಾಸ್ತಿ ಬೇರೆ ಅದರ್ ದಾನ್ ಹೆಲ್ತ್ ಸೆಕ್ಟರ್ ಅಲ್ಲಿ ಯಾವುದೇ ಇರ್ಬೋದು, ಕಂಪನಿ ಇರ್ಬೋದು, ಒಂದು ಫ್ಯಾಕ್ಟರಿ ಇರ್ಬೋದು, ಒಂದು ಸಂಸ್ಥೆ ಇರ್ಬೋದು, ಆ ಒಂದು ಇಲಾಖೆ ಇರ್ಬೋದು, 100 ಜನ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅಲ್ಲೊಬ್ರು HIV. ಈಗ ಸೆಕ್ಷುವಲ್ ಹರಾಸ್ಮೆಂಟ್ ಕಮಿಟಿ ಅಂತ ಕೇಳಿದ್ರಾ, ಹೆಣ್ಮಕ್ಳ ಪರವಾಗಿ ಒಂದು ಯಾವ್ದೋ ಒಂದು ಲೇಡಿ ಸೀನಿಯರ್ ಲೆವೆಲ್ ಆಫೀಸರ್ ಒಂದು ಆಫೀಸರ್ ಮಾಡಿರ್ತಾರೆ, ಎನ್ಕ್ವೈರಿ ಆಫೀಸರ್ ಅಂತ, ಅಥವಾ ಒಂದು ಕಂಪ್ಲೇಂಟ್ ಆಫೀಸರ್ ಅಂತ.
ಸೇಮ್ ಪ್ಯಾಟರ್ನ್ ಇಲ್ಲೂ ನಮ್ಮಲ್ಲೂ HIV ಇಲ್ಲೂ ಎಲ್ಲ ಇದರಲ್ಲೂ ಆಗ್ಬೇಕಾಗುತ್ತೆ. ಇದು ನಮ್ಗೆ ಚಾಲೆಂಜ್ ಇರುತ್ತೆ. ಈ ಕರ್ನಾಟಕ ಎಷ್ಟು ದೊಡ್ಡ ರಾಜ್ಯ ಗೊತ್ತಿದೆ, ಬೆಂಗಳೂರು ಅಂತ ಸಮುದ್ರ, ಇಲ್ಲಿ ಎಷ್ಟು ಸಾವಿರಾರು ಲಕ್ಷ ಗಟ್ಟಲೆ ಕಂಪ್ನೀಸ್ ಎಲ್ಲ ಇದೆ. ಅಲ್ಲೆಲ್ಲ ಕಡೆಗೂ ನಾವು ಮಾಡೋದೇ ದೊಡ್ಡ ಚಾಲೆಂಜ್ ನಮ್ಗೆ. ನಾವು ಮಾಡೋದು ಇಂಪಾರ್ಟೆಂಟ್. ಒಂದು ಕಂಪ್ಲೇಂಟ್ ಆಗೋದು ನಾಮಿನೇಟ್ ಮಾಡೋದ್ರಲ್ಲಿ ಅದೆಲ್ಲದಕ್ಕೂ ಮಾಹಿತಿ ತಗೊಂಡು ಹೋಗೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್. ಯಾರೋ ಪ್ರಶ್ನೆ ಕೇಳ್ಬೋದು, ಸರ್ ಅಲ್ಲಿ HIV ಇರ್ಲೇಬೇಕಾದ್ ಮಾಡಕ್ಕೆ ಅಂತ. ಇಲ್ಲ, HIV ಇರ್ಬೇಕಂತ ಇಲ್ಲ. ಅವ್ರು ಡಿಸ್ಕ್ಲೋಸ್ ಆಗದೆ ಇರ್ಬೋದು, ಅವ್ರ ಹಂಗೇನೆ ಟ್ರೀಟ್ಮೆಂಟ್ ತಗೊಂತಾ ಇರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ಏನೇ ಆಗಿದ್ರು ಅಲ್ಲಿ ಒಂದು ಕಂಪ್ಲೇಂಟ್ ಆಫೀಸರ್ ಅಂತ ನಾಮಿನೇಟ್ ಆಗ್ಲೇಬೇಕಾಗುತ್ತೆ. ಅದು ಸೆಕ್ಷನ್ 12ರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆನೆ ಮಾತಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 13 ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಇದ್ರ ಬಗ್ಗೆ ಮಾತ್ರ ಕಂಪಲ್ಸರಿ ಕೊಡ್ಬೇಕಾಗುತ್ತೆ. ಏನೇನು ಫೆಸಿಲಿಟೀಸ್ ಇದೆ ಅದನ್ನ ಕೊಡ್ಲೇಬೇಕು ಅಂತ ಅದನ್ನ ಹೇಳುತ್ತೆ. 14 ಆಂಟಿ ಟ್ರೀಟ್ಮೆಂಟ್ ಬಗ್ಗೆ ಪರ್ಟಿಕ್ಯುಲರ್ ಮತ್ತೆ ಆಪರ್ಚುನಿಟಿ ಇನ್ಫೆಕ್ಷನ್ಸ್ ಬಗ್ಗೆ ಹೇಳುತ್ತೆ. ಸರ್ಕಾರದ ಜವಾಬ್ದಾರಿ ಅದು ಒಂಥರ ಕಮಿಟ್ಮೆಂಟ್ ಆದಂಗೆ ಈಗ ಆಕ್ಟ್ ಅಲ್ಲಿ. ಈಗ ಇದು ಆಕ್ಟ್ ಅಲ್ಲಿ ಆಸ್ ಫಾರ್ ಆಸ್ ಅಂತ ಮೊದಲು ಮೆನ್ಷನ್ ಆಗಿದೆ. ಅದನ್ನ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿಸಿದ್ರು. ಅಂದ್ರೆ ಇದ್ರೆ ಕೊಡ್ತೀವಿ, ಇಲ್ಲದಿಲ್ಲ ಅನ್ನೋ ತರ ಇಶ್ಯೂ ಇತ್ತು ಮೊದಲು. ಅದೆಲ್ಲ ಕೆಲವು ಗೊತ್ತಿದೆ, ರಾಧಾ ಅಂತವ್ರೆಲ್ಲ ಗೊತ್ತಿದವ್ರ. ಅದನ್ನ ತೆಗೆಸ್ಬಿಟ್ರೆ ಎಲ್ಲ ಇಲ್ಲ, ಕೊಡ್ಲೇಬೇಕು, ಸರ್ಕಾರ ಜವಾಬ್ದಾರಿ ಕೊಡ್ಲೇಬೇಕು ಅಂತಂದ್ರೆ ಆ ಇದರಲ್ಲಿ ಆ ಸೆಕ್ಷನ್ 14 ART ಟ್ರೀಟ್ಮೆಂಟ್ ಬಗ್ಗೆ ಮತ್ತೆ ಆಪರ್ಚುನಿಟಿ ಇನ್ಫೆಕ್ಷನ್ಸ್ ಬಗ್ಗೆ ಹೇಳುತ್ತೆ. ಕಡ್ಡಾಯವಾಗಿ ಕೊಡ್ಲೇಬೇಕಾಗುತ್ತೆ. ಅದಿಲ್ವಾ ಮುಗಿದೋಯ್ತಾ ದುಡ್ಡು ತಂದು ಕೊಡ್ಬೇಕಾಗುತ್ತೆ. ಇದ್ರ ಬಗ್ಗೆನೂ ಹೇಳುತ್ತೆ. ಈ ವಿಚಾರವನ್ನು ಬೇಕಾದ್ರೆ ಸರ್ಕಾರ ಮಾತ್ರ ಕೊಡ್ತಾ ಇಲ್ಲ ಅಂದ್ರೆ ಇದನ್ನು ಬೇಕಾದ್ರೆ ಕಂಪ್ಲೇಂಟ್ ರೈಸ್ ಮಾಡಬಹುದು, ಇಶ್ಯೂ ಮಾಡಬಹುದು. ನೆಕ್ಸ್ಟ್ ಸೆಕ್ಷನ್ 50 ವೆಲ್ಫೇರ್ ಮೆಜರ್ಸ್. ಅದ್ರಲ್ಲಿ ಸಾಮಾಜಿಕವಾಗಿ ಏನೇನು ನಮಗೆ ವೆಲ್ಫೇರ್ಸ್ ಎಲ್ಲ ಸಿಗ್ತಾ ಇದೆ, ಏನೇನು ಸವಲತ್ತುಗಳು, ವೆಲ್ಫೇರ್ ಸವಲತ್ತುಗಳು ಏನೇನು ಕೊಡ್ಬೇಕು ಗೌರ್ಮೆಂಟ್, ಏನೇನು ಸಿಗ್ತಾ ಇದೆ ಅದ್ರ ಬಗ್ಗೆ ನಾವು ಇಲ್ಲಿ ಮಾತಾಡ್ತಾ ಹೋಗ್ತೀವಿ. 16 ಪ್ರೊಟೆಕ್ಷನ್ ಆಫ್ ಪ್ರಾಪರ್ಟಿ ಚಿಲ್ಡ್ರನ್ ಅಫೆಕ್ಟೆಡ್ ಬೈ HIV. 14 ಏನಿರುತ್ತೆ ಪ್ರೊಟೆಕ್ಷನ್ ಆಫ್ ಪ್ರಾಪರ್ಟಿ. ಇದು ಬರುತ್ತೆ ಇಲ್ಲಿ. ಈಗ ಯಾವ್ದೋ ಅಪ್ಪ ಅಮ್ಮ ಇಲ್ಲ, ಮಗು ಇದೆ, ಮಗು ಪ್ರಾಪರ್ಟಿ ಇದೆ, ಯಾರೋ ಇದು ಮಾಡ್ಕೊಂಡು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅದನ್ನ ನಾವು ಇಲ್ಲಿ ತರಬಹುದು. ಆ ಮಗುದು ಆ ವಿಚಾರ, ಆ ಪ್ರಾಪರ್ಟಿ ವಿಚಾರ ಇಲ್ಲಿ ಬರುತ್ತೆ. ಜನರಲ್ ಬರಲ್ಲ, ಎಸ್ಪೆಷಲಿ ಮಕ್ಕಳದು ಮಾತ್ರ ಇಲ್ಲಿ ನಾವು ತಗೊಂಡು ಬರ್ಬೋದಾಗುತ್ತೆ. 16ರಲ್ಲಿ ಅದನ್ನೇ ಹೇಳುತ್ತೆ. 15 ಪ್ರಮೋಷನ್ ಆಫ್ HIV ರಿಲೇಟೆಡ್ ಇನ್ಫಾರ್ಮೇಶನ್ ಎಜುಕೇಶನ್ ಕಮ್ಯುನಿಕೇಶನ್ ಪ್ರೋಗ್ರಾಮ್ಸ್. 15ರಲ್ಲಿ ನಾವು IC ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ಜನಗಳಿಗೆ ತಲುಪಿಸೋದು ಎಸ್ಟಾಬ್ಲಿಷ್ಮೆಂಟ್ಸ್ ಅಂದ್ರೆ 20 ಜನ ಇರ್ಲಿರ್ಬೇಕು, 100 ಜನ ಇರ್ಲಿರ್ಬೇಕು, ಕಂಪ್ಲೇಂಟ್ ಆಫೀಸರ್ ರೋಲ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು, ಅದ್ರ ಬಗ್ಗೆ ನಾವು ಮಾಹಿತಿ ಕೊಡೋದೆಲ್ಲ 15ರಲ್ಲಿ ಇರುತ್ತೆ. ವುಮೆನ್ ಅಂಡ್ ಚಿಲ್ಡ್ರನ್ ಇನ್ಫೆಕ್ಟೆಡ್ ವಿತ್ HIV ಆರ್ AIDS 18 ಮಹಿಳೆ ಮಾತ್ರ, ಮಹಿಳೆ ಮತ್ತು ಮಕ್ಕಳು ಮಾತ್ರ 18 ಸೆಕ್ಷನ್ ಅಲ್ಲಿ ಮಾಹಿತಿ ಹೇಳ್ತಾ ಹೋಗುತ್ತೆ. ಮಹಿಳೆ ಇನ್ಫೆಕ್ಷನ್ ಆದರೆ ಅವ್ರಿಗೆ ಏನೇನು ಫೆಸಿಲಿಟೀಸ್ ಇದೆ, ಅವ್ರು ಎಲ್ಲೆಲ್ಲಿ ಹೋಗಿ ಮಾಡ್ಕೋಬೇಕು, ಯಾವುದೇ ಒಂದು ಸಾಮಾಜಿಕ ಸೌಲಭ್ಯಗಳನ್ನ ಪಡಿಬೇಕಂದ್ರೆ ಏನೇನು ಮಾಡ್ಬೇಕಾಗುತ್ತೆ ಅದ್ರ ಬಗ್ಗೆ ಮಹಿಳೆ ಮತ್ತು ಮಕ್ಕಳು ಮಾತ್ರ ಸೆಕ್ಷನ್ 18ರಲ್ಲಿ ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್ 19 ಅಪ್ಲಿಕೇಶನ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಪ್ರೊವೈಡ್ ಸೇಫ್ ವರ್ಕಿಂಗ್ ಎನ್ವಿರಾನ್ಮೆಂಟ್. ಯಾವ ವ್ಯಕ್ತಿ ಕೆಲಸ ಮಾಡ್ತಾ ಇದ್ರೆ ಸರಿಯಾದ ರೀತಿ ಅವ್ರನ್ನ ನಡೆಸ್ತಾ ಇಲ್ಲ ಅಂದ್ರೆ ಅದು ಸೆಕ್ಷನ್ 19 ನಲ್ಲಿ ಬರುತ್ತೆ. ಆ ಸೆಕ್ಷನ್ 19ರಲ್ಲಿ ಅವರು ಕೇಸ್ ದಾಖಲೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. 20ರಲ್ಲಿ ಜನರಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎಸ್ಟಾಬ್ಲಿಷ್ಮೆಂಟ್. ಇಲ್ಲಿ HIV ಪರ್ಟಿಕ್ಯುಲರ್ ಬಂದ್ರೆ ಇಲ್ಲಿ ಜನರಲ್ ಇಶ್ಯೂಸ್ ಬರುತ್ತೆ. ಗ್ರೀವಿಯನ್ಸ್ ಬೇಕಾದ್ರೆ 21 ಕಂಪ್ಲೇಂಟ್ ಆಫೀಸರ್ಸ್ 21 ಪ್ರಕಾರ ನೀವು ಕಂಪ್ಲೇಂಟ್ ಆಫೀಸರ್ ನಾಮಿನೇಟ್ ಮಾಡಲೇಬೇಕು. ಯಾವುದೋ ಒಂದು 1000 ಜನ ಕೆಲಸ ಮಾಡ್ತಾ ಇದ್ರೆ ಒಂದು ಕಂಪ್ನಿ ಇದುವರೆಗೂ ಮಾಡೇ ಇಲ್ಲ ಅಂತಂದ್ರೆ ಆ ಕಂಪ್ನಿ ಮೇಲೆ ಒಂದು ಕೇಸ್ ಹಾಕ್ಬಹುದು. ನಾವು ಹಂಗೆ ತಿಳಿಸಿ. ಇವಾಗ ಹಸ್ಬೆಂಡ್ ಡೆತ್ ಆಗುತ್ತೆ, ವೈಫ್ ಇರ್ತಾರೆ, ಇದು ಪಾಸಿಟಿವ್. ಇವಾಗ ಅವರೇ ಅಕಸ್ಮಾತ್ ಹಸ್ಬೆಂಡ್ ಡೆತ್ ಆದ್ಮೇಲೆ ವೈಫ್ ಇವಾಗ ಅವ್ರದ್ದು ಪ್ರಾಪರ್ಟಿ ಇರುತ್ತೆ, ಇವಾಗ ಏನೋ ಜಾಯಿಂಟ್ ಅಲ್ಲಿ ಇರ್ತದೆ. ಆ ಟೈಮಲ್ಲಿ ನಿಮಗೆ ಪಾಸಿಟಿವ್ ಇನ್ನೊಂದು ಮೇಲೆ ಕೊಡಲ್ಲ ಅಂತ ಮನೆಯಿಂದ ಹೊರಗೆ ಹಾಕಿರ್ತಾರಲ್ಲ ಅಂತವ್ರಿಗೆ ಇಲ್ಲ, ಈ ಆಕ್ಟ್ ಅಲ್ಲಿ ಅದು ಬರಲ್ಲ. ಜನರಲ್ ಆಗಿ ಬರಲ್ಲ. ಮಕ್ಕಳದಿದ್ರೆ ಮಾತ್ರ ಬರ್ತಿಲ್ಲ. ಜನರಲ್ ಅಲ್ಲ ಸರ್, ಇವಾಗ ಅರ್ಥ ಆಯ್ತು ನನಗೆ. ಅಲ್ಲ ಹೇಳಿದ್ರು ವೈಫ್ ವೈಫ್ ಬರೋದಲ್ಲ, ಅವ್ರಿಗೆ ಮಕ್ಳು ಇರ್ತಾರೆ, ಮಕ್ಕಳು ವೈಫ್ ಎಲ್ಲ ಸೇರಿ ಆಚೆಗೆ ಕೂಡ ಏನು ಮಕ್ಕಳ ಮುಖಾಂತರ ಇಲ್ಲಿ ತಗೋಬಹುದು, ಮಕ್ಕಳ ಮುಖಾಂತರ ಬರ್ಬೋದು, ಮಕ್ಕಳ ಮುಖಾಂತರ ಬರ್ಬೋದು. ಬಟ್ ವೈಫ್ ನೇರವಾಗಿ ಬಂದು ಇದು ಮಾಡೋಕ್ಕಿಲ್ಲ. ಅವ್ರ ಮಕ್ಳಿಗೆ ಬರೋದಲ್ಲ. ಅವ್ರ ವೈಫ್ ಕೇಳಿದ್ರು ಸರ್ ಮತ್ತೆ ಇನ್ನೊಂದು ಫ್ರೀ ಲೀಗಲ್ ಇದೆಯಲ್ಲ, ಅದಕ್ಕೆ ನಾವು ರೆಫರ್ ಮಾಡ್ಬೋದು. ಅದೇ ಇದಕ್ಕಾದ್ರೆ ART ಸೆಂಟರ್ ಲೀಗಲ್ ಸರ್ವಿಸ್ ಇದೆ, ಸರ್ವಿಸಸ್ ಇದೆ, ಅಲ್ಲಿ ಮಾಡಿ ಅವ್ರು ಫ್ರೀ ಆಗಿ ಲೇಡೀಸ್ಗೆ ಪರ್ಟಿಕ್ಯುಲರ್ ಫ್ರೀ ಕೇಸ್ ನಡೆಸ್ತಾರೆ. ಅದೇನು ಯಾವ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಬಟ್ ಇಲ್ಲಿ ಇನ್ನು ಲೇಡೀಸ್ ದೊಡ್ಡವ್ರದ್ದು ಇದ್ರೆ ಯಾವ್ದು ಪ್ರಾಪರ್ಟಿ ಇಶ್ಯೂಸ್ ಇದ್ರೆ ಇಲ್ಲಿ ಸದ್ಲಿಕ್ಕೆ ಆಗಲ್ಲ, ರಿಜೆಕ್ಟ್ ಆಗುತ್ತೆ. ನೀವು ಕೊಟ್ಟರು ಇಟ್ಕೊಳ್ಳಲ್ಲ ಅದನ್ನ. ಅದೇ ಮಕ್ಕಳದಾಗಿದ್ರೆ, ಮಕ್ಕಳು ಇತ್ತು ಅಂದ್ರೆ ಅವ್ರು ಹೇಳಿದಂಗೆ ವೈಫ್ ಗಂಡ ಇಲ್ಲ, ವೈಫ್ ಪಾಸಿಟಿವ್ ಇದಾರೆ, ಗಂಡ ತೀರ್ಕೊಂಡಿದ್ದಾರೆ, ಮಕ್ಕಳು ಇದಾರೆ, ಮಕ್ಕಳು ಪ್ರಾಪರ್ಟಿ ಇಶ್ಯೂಸ್ ಏನಾದ್ರು ಮುಂದೆ ಬರ್ಬೇಕು, ತಾತಂದೋ ಯಾವ್ದೋ ಬಂದಿದ್ರೆ ಆ ಇಶ್ಯೂನ ಇಲ್ಲಿ ನಾವು ತಗೊಂಡ್ ಬರ್ಬೋದು. 22 ಸೆಕ್ಷನ್ 22 ಕ್ಯಾಟಗರೀಸ್ ಫಾರ್ ರಿಡಕ್ಷನ್ ಆಫ್ ರಿಸ್ಕ್. ನಾವೇನೇನು ಅದೇ ಆಗಲೇ ಹೇಳಿದಂಗೆ ಕೆಲವು ಸೆಕ್ಷನ್ಸ್ ಎಲ್ಲ ರಿಪೀಟ್ ಆಗ್ತಾ ಇರುತ್ತೆ. ರಿಸ್ಕ್ ರಿಡಕ್ಷನ್ ಇದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಸೇಫ್ ಸೆಕ್ಸ್ ಬಿಹೇವಿಯರ್ ಪಾಲಿಸೀಸ್ ನಾವೇನೇನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ.
ಪಾಸಿಟಿವ್ ಸ್ಪೀಕಿಂಗ್ ಇರ್ಬೋದು, ಪಾಸಿಟಿವ್ ಪ್ರಿವೆನ್ಷನ್ ಇರ್ಬೋದು, ಅದನ್ನ ಹೇಗೆ ಮಾಡ್ಬೋದು ಅಂತೆಲ್ಲ ಅದ್ರ ಬಗ್ಗೆ ಇದೆ. ನೆಕ್ಸ್ಟ್ ಇಲ್ಲಿ ಅಪಾಯಿಂಟ್ಮೆಂಟ್ ಆಫ್ ಓಂಬುಡ್ಸ್ಮನ್ ಇದೆ 23, 24, 25, 26, 27, 28 ಹಾಗೆ ಸೆಕ್ಷನ್ಸ್. ಅಪಾಯಿಂಟ್ಮೆಂಟ್ ಆಫ್ ಓಂಬುಡ್ಸ್ಮನ್ ಹೇಳ್ತಾರೆ, ಪವರ್ ಆಫ್ ಓಂಬುಡ್ಸ್ಮನ್, ಪ್ರೊಸೀಜರ್ ಆಫ್ ಕಂಪ್ಲೇಂಟ್ ಆರ್ಡರ್ಸ್ ಆಫ್ ಓಂಬುಡ್ಸ್ಮನ್, ಅಥಾರಿಟೀಸ್ ಟು ಅಸಿಸ್ಟ್ ಓಂಬುಡ್ಸ್ಮನ್, ರಿಪೋರ್ಟ್ ಟು ಸ್ಟೇಟ್ ಗವರ್ನಮೆಂಟ್. ಈ ಸೆಕ್ಷನ್ಸ್ 23 ಇಂದ 28 ಅವ್ರ ರೋಲ್ ಏನು, ಅವ್ರು ಯಾರು ರಿಪೋರ್ಟ್ ಮಾಡಬೇಕಾಗುತ್ತೆ, ಅವ್ರ ಕಂಪ್ಲೇಂಟ್ ಹೇಗೆ ತಗೋಬೇಕು, ಆ ವಿಚಾರವಾಗಿ ಇದು ಸೆಕ್ಷನ್ ಅಲ್ಲಿ 23 ಇಂದ 28ವರೆಗೂ ಇರುತ್ತೆ. 29 ರೈಟ್ ಟು ರೆಸಿಡೆನ್ಸ್ ಸೆಕ್ಷನ್ 30 ಚೈಲ್ಡ್ ರಿಲೇಟೆಡ್ ಇನ್ಫಾರ್ಮೇಶನ್, ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್. ರೈಟ್ ಟು ರೆಸಿಡೆನ್ಸ್ ಅಂದ್ರೆ ಅವ್ರಿಗೆ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಏನಾದ್ರು ತೊಂದರೆಗಳಾಗಿದ್ದರೆ ಅದ್ರ ಬಗ್ಗೆ ಇಲ್ಲಿ ಅವ್ರಿಗೆ ಹಕ್ಕಿದೆ ಅಂತಂದು ಈ ಸೆಕ್ಷನ್ 30 ನಲ್ಲಿ ಹೇಳುತ್ತೆ. 29 31 ಪರ್ಸನ್ಸ್ ಇನ್ ಕ್ಲೇಮ್ ಫಾರ್ ಕಸ್ಟಡಿ ಫಾರ್ ಸ್ಟೇ. ಈ ಜೈಲಲ್ಲಿ ಇದ್ದಾರೆ, ಯಾರೋ ಹೆಚ್ಚು ಸೋಂಕಿತರಾಗಿ ಜೈಲಲ್ಲಿ ಇದ್ದಾರೆ, ಅವ್ರಿಗೆ ಅಲ್ಲಿ ಯಾವ ರೀತಿ ನೋಡ್ಕೋಬೇಕು, ಯಾವ ರೀತಿ ಟ್ರೀಟ್ಮೆಂಟ್, ಯಾವ ರೀತಿ ಅವ್ರನ್ನ ಕರ್ಕೊಂಡು ಬರೋದಿರ್ಬೋದು, ಎಸ್ಕಾರ್ಟ್ ಸಿಸ್ಟಮ್ ಇರ್ಬೋದು, ಅದೆಲ್ಲದ್ರ ಬಗ್ಗೆನು ಸೆಕ್ಷನ್ 31 ಹೇಳುತ್ತೆ. 32 ರೆಕಗ್ನೈಸೇಷನ್ ಆಫ್ ಗಾರ್ಡಿಯನ್ಶಿಪ್ ಆಫ್ ಓಲ್ಡರ್ ಸಿಬ್ಲಿಂಗ್. ಇಲ್ಲಿ 32 ಹೇಳ್ತಾರೆ, ಮಗು ಇದೆ, ಅದಿನ್ನು 2 ಮಕ್ಕಳಿದೆ, ಒಂದು ದೊಡ್ಡ ಮಗು, ಚಿಕ್ಕ ಮಗು. ಆ ಚಿಕ್ಕ ಮಗುನ ಜವಾಬ್ದಾರಿ ದೊಡ್ಡ ಮಗುಗೆ ಕೊಡೋದು ಅನ್ನೋದನ್ನ ಇಲ್ಲಿ, ಅಂದ್ರೆ ಸ್ವಲ್ಪ ದೊಡ್ಡದಾಯ್ತು ಅಂದ್ರೆ ಒಂದು ಸಟನ್ ಇದರಲ್ಲಿ, ಬಟ್ ಓಲ್ಡರ್ ಸಿಬ್ಲಿಂಗ್ ಯಾರಿರ್ತಾರೋ ಅವ್ರಿಗೆ ಗಾರ್ಡಿಯನ್ಶಿಪ್ ಟ್ರಾನ್ಸ್ಫರ್ ಆಗೋದ್ರ ಬಗ್ಗೆನೂ ಇಲ್ಲಿ ಅದು ಹೇಳುತ್ತದೆ. 2 ಮಕ್ಕಳಿದ್ರೆ ದೊಡ್ಡ ಮಗು, ಸಣ್ಣ ಮಗು ಜವಾಬ್ದಾರಿ ತಗೋಬೇಕಾಗುತ್ತೆ, ಅದೇನ್ ಪ್ರಾಪರ್ಟಿ ಇರುತ್ತೋ ಅವ್ರ ಇದಕ್ಕೆ ಬಗ್ಗೆ ಅದನ್ನ ಅದ್ರ ಬಗ್ಗೆ. 33 ಲಿವಿಂಗ್ ವಿಲ್ಸ್ ಫಾರ್ ಗಾರ್ಡಿಯನ್ಶಿಪ್ ಅಂದ್ರೆ ವಿಲ್ ಮಗು ಹೆಸರಿಗೆ ಮಾಡೋದು, ಆ ವಿಚಾರವಾಗಿ ಇಲ್ಲಿ 33 ಇರುತ್ತೆ. ಮೇಜರ್ ಇದು ಮಗು ಮೇಜರ್ ಆದಾಗ ಅದು ವಿಲ್ ಟ್ರಾನ್ಸ್ಫರ್ ಆಗೋ ತರ ಇದು ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲವೇ. 34 ಸೂಪರ್ವಿಷನ್ ಆಫ್ ಐಡೆಂಟಿಟಿ ಇರುವುದು ಪ್ರೊಸೀಡಿಂಗ್ ಕೋರ್ಟ್ ವಿಚಾರಗಳು ಬಂದ್ಬಿಡುತ್ತೆ. ಈಗ ಇನ್ ಕೇಸ್ ಇಲ್ಲಿ ಆಗ್ಲಿಲ್ಲ ಅಂತ ನೆಕ್ಸ್ಟ್ ಓಂಬುಡ್ಸ್ಮನ್ ಇಂದ ಅದು ಪಾಸ್ ಆಯ್ತು, ಇಲ್ಲಿಂದ ಅದು ಬೇರೆ ಕಡೆ ಹೋಯ್ತು ಅಂತಂದ್ರೆ ಕೋರ್ಟ್ ಪ್ರೊಸೀಜರ್ ಏನೇನು ಮಾಡ್ಬೇಕು ಅಂತ ಅದು ಈ ಸೆಕ್ಷನ್ 34 ಅದರ ಬಗ್ಗೆ ಇರುತ್ತೆ. 35 ಮೇಂಟೆನೆನ್ಸ್ ಅಪ್ಲಿಕೇಶನ್ಸ್, ಇವ್ರು ಹೇಗೆ ತಗೊಂಡಿದ್ದು ಏನೇನು ಮಾಡ್ಬೇಕಾಗುತ್ತೆ, ಅಲ್ಲಿ ಹೇಗೆ ಅದನ್ನ ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡೋದಿರ್ಬೋದು, ಅದು ತಗೊಳ್ಳೋದಿರ್ಬೋದು, ಅದಕ್ಕೆ ಕೋಡಿಂಗ್ ಕೊಡೋದಿರ್ಬೋದು, ಅದೆಲ್ಲನೂ ಇದು 35 ಅಲ್ಲಿ ಅದು ಇದು ಮಾತಾಡ್ತಾರೆ. ಪೆನಾಲ್ಟೀಸ್ ಆಮೇಲೆ 37, 38 ಪೆನಾಲ್ಟಿ ಫಾರ್ ಕಾಂಟ್ರವೆನ್ಷನ್, ಅದೇನಾದ್ರು ಇಶ್ಯೂ ಆದಾಗ ಏನು ಪೆನಾಲ್ಟಿ ಯಾರು ಮಾಡಬೇಕು ಹೇಗೆ ಅಂತ ಹೇಳಿ ಸೆಕ್ಷನ್ 37 ಪೆನಾಲ್ಟಿ ಫಾರ್ ಫೇಲ್ಯೂರ್ ಟು ಕಂಪ್ಲೈ ವಿತ್ ಆರ್ಡರ್ಸ್ ಆಫ್ ಓಂಬುಡ್ಸ್ಮನ್. ಈಗ ಸಪೋಸ್ ಓಂಬುಡ್ಸ್ಮನ್ ಯಾವ್ದೋ ಕಂಪ್ನಿಗೆ ಅವ್ರಿಗೆ ಕರೆದು ವಾರ್ನ್ ಮಾಡ್ದ, ಡ್ರೈವರ್ ಇದಕ್ಕೆ ಇಶ್ಯೂಗೆ ವಾರ್ನ್ ಮಾಡಿದ್ರು, ಅವರು ಅಗೇನ್ ಫಾಲೋ ಮಾಡಲೇ ಇಲ್ಲ, ಅವ್ರು ಕೊಡ್ತೀವಿ ಅಂತ ಹೇಳಿದ್ರು, ರೈಟಿಂಗ್ ಕೊಟ್ಟು ವಾಪಸ್ ಹೋಗಿ ಹಾಗೆ ಮತ್ತೆ ಲಾಂಗ್ ಡಿಸ್ಟೆನ್ಸ್ಗೆ ಹಾಕೋದು ಅಂತಂದ್ರೆ ಅದಕ್ಕೆ ಏನು ಇಶ್ಯೂ ಅಂತ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಪೆನಾಲ್ಟಿ ಫಾರ್ ಫೇಲ್ಯೂರ್ ಟು ಕಂಪ್ಲೈ ವಿತ್ ಆರ್ಡರ್ಸ್ ಆಫ್ ಓಂಬುಡ್ಸ್ಮನ್. ಅದನ್ನ ಒಬೆ ಮಾಡಲೇಬೇಕು. ಓಂಬುಡ್ಸ್ಮನ್ ಈಸಿಗೆ ಜಡ್ಜ್ ಅವರು ಒಂದು ಜಡ್ಜ್ ಲೆವೆಲ್ಗೆ ಅವ್ರಿಗೆ ಪವರ್ಸ್ ಎಲ್ಲ ಇದೆ, ಅದನ್ನ ಒಬೆ ಮಾಡಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಅದಕ್ಕೆಲ್ಲ ಪೆನಾಲ್ಟೀಸ್ ಕೆಲವೊಂದು ಸೆಕ್ಷನ್ ಗಳಲ್ಲಿ 38 ಬರುತ್ತೆ. 31 ಪೆನಾಲ್ಟಿ ಫಾರ್ ಬ್ರೀಚ್ ಆಫ್ ಕಾನ್ಫಿಡೆನ್ಶಿಯಾಲಿಟಿ ಇನ್ ಲೀಗಲ್ ಪ್ರೊಸೀಡಿಂಗ್ಸ್. ಸಪೋಸ್ ಈಗ ಅಲ್ಲೇ ಬಂದ್ರು, ಅವರೇ ಯಾಕೋ ಅಲ್ಲೇ ಬ್ರೀಚ್ ಆಯ್ತಂದ್ರೆ ಕೆಲವು ವಿಚಾರ ಬೇರೆ ಬೇರೆಯವರಿಗೆಲ್ಲ ಸ್ಪ್ರೆಡ್ ಆಗ್ತಾ ಹೋಯ್ತು, ವಿಚಾರ ಲೀಕ್ ಆಯ್ತು ಅಂತದ್ರಲ್ಲಿ ಆ ವಿಚಾರವಾಗಿ ಪೆನಾಲ್ಟೀಸ್ ಏನೇನು ಅಂತ 39 ಅಲ್ಲಿ 40 ಪ್ರೊಫೆಷನಲ್ ವಿಕ್ಟಿಮೈಸೇಷನ್. ಯಾರು ವಿಕ್ಟಿಮ್ ಅಂತ ಆಗಿದಾನೆ ಅವ್ರಿಗೆ ಏನೇನು ವಿಕ್ಟಿಮ್ ಅಂತ ಕನ್ಫರ್ಮ್ ಆಯ್ತು ಕೋರ್ಟ್ ಇದರಲ್ಲಿ, ಅಥವಾ ಒಂದು ಕಾಣ್ತಾ ಇಲ್ಲ ಇದ್ರದ ಕನ್ವಿಕ್ಟ್ ಅಂತ ಆಗಿದ್ರೆ ಫೈನಲ್ ಆಗುತ್ತೆ, ಈ 5 ವರ್ಷ 10 ವರ್ಷ ಶಿಕ್ಷೆ ಅಂತ ಇದಾದಾಗ ಅವ್ರಿಗೆ ಏನು ಇದು ಮಾಡ್ಬೇಕು, ಏನ್ ಪೆನಾಲ್ಟೀಸ್ ಅಂತ ಸೆಕ್ಷನ್ 40 ನಲ್ಲಿ ಇರುತ್ತೆ. ಕೋರ್ಟ್ ಟು ಟ್ರೈ ಅಫೆನ್ಸಸ್ 41 ಕೋರ್ಟ್ ಇಂದನೇ ಇಶ್ಯೂಸ್ ಆದಾಗ ಅದಕ್ಕೆ ಏನು ಇದು ಮಾಡ್ಬೇಕು ಅಂತ ಅಫೆನ್ಸಸ್ ಯಾವುದು ಅಂತ. ಅಫೆನ್ಸಸ್ ಟು ಬಿ ಕಾಗ್ನೈಸಬಲ್ ಅಂಡ್ ಬೇಲಬಲ್ ಬಗ್ಗೆ 42 ಹೇಳಿದೆ. ಕಾಗ್ನೈಸಬಲ್ ಅಂತಂದ್ರೆ ನಾನ್ ಬೇಲಬಲ್ ಅಂತ, ಬೇಲಬಲ್ ನಾನ್ ಬೇಲಬಲ್ ಅಂದ್ರೆ ಯಾವ್ದೋ ವ್ಯಕ್ತಿ ಒಂದು ಕೆಲವೊಂದು ಅಪರಾಧಕ್ಕೆ ಬೇಲ್ ಸಿಗುತ್ತೆ, ಕೆಲವೊಂದಕ್ಕೆ ಬೇಲ್ ಸಿಗಲ್ಲ. ನಾನ್ ಬೇಲಬಲ್ ಈಸ್ ಕಾಲ್ಡ್ ಆಸ್ ಕಾಗ್ನೈಸಬಲ್ ಅಂತ. ಕೆಲವು ಕೊಡೋದೇ ಇಲ್ಲ, ಯಾರೋ ಕೊಲೆ ಇರ್ಬೋದು 307 ಎಲ್ಲ ಇದಾಗ್ತಲ್ಲ, ಅದಕ್ಕೆಲ್ಲ ಬೇಲೇ ಇಲ್ಲ ಅಂತ ಇದರಲ್ಲಿ ಅದ್ರ ಬಗ್ಗೆ ಪೆನಾಲ್ಟೀಸ್ ಏನು ಸರ್ 42 ಇದರಲ್ಲಿ ನಾವು 43 ಒಂದು 5th ವರೆಗೂ ಆಕ್ಟ್ ಟು ಹ್ಯಾವ್ ಓವರ್ ರೈಡಿಂಗ್ ಎಫೆಕ್ಟ್. ಬೇರೆ ತೊಂದರೆಗಳಾದಾಗ ಅದರಲ್ಲಿ ಏನು ಅಂತ ಇದು ಮಾಡ್ತಾ ಇದ್ದಾರೆ. ಮಿಸ್ಲೇನಿಯಸ್ ಅಲ್ಲಿ ಪ್ರೊಟೆಕ್ಷನ್ ಆಫ್ ಆಕ್ಷನ್ ಟೇಕನ್ ಇನ್ ಗುಡ್ ಫೇತ್, ಡೆಲಿಗೇಷನ್ ಆಫ್ ಪವರ್ಸ್ ಓಂಬುಡ್ಸ್ಮನ್ ಇರಬಹುದು, ಕಂಪ್ಲೇಂಟ್ ಆಗ್ತಿರೋದು, ಗೈಡ್ಲೈನ್ಸ್ ಬಗ್ಗೆ ಇರುತ್ತೆ. 46 ಪವರ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಟು ಮೇಕ್ ರೂಲ್ಸ್ 47 ಇರುತ್ತೆ. ಈಗ ಆಲ್ರೆಡಿ ಸೆಂಟ್ರಲ್ ಗವರ್ಮೆಂಟ್ ರೂಲ್ಸ್ ಫಾಲೋ ಆಗಿದೆ, ಅದ್ರ ಬಗ್ಗೆ ಅಲ್ಲಿ ಇರಬೇಕಾಗುತ್ತೆ ಏನಂತ 47 ಇದೆ.
laying up rooms before both the houses of parliament already available. Rajya Sabha, Lok Sabha ಎಲ್ಲ 14 ಆಯ್ತಾ ಅದ್ರ ಬಗ್ಗೆ ಇರುತ್ತೆ. Power of state government to make rules and laying ನಮ್ದು ಸ್ಟೇಟ್ ಗವರ್ಮೆಂಟ್ ಆಗಿದೆ. ಅಲ್ಲಿ ಏನು ಇರಬೇಕಾಗುತ್ತೆ, ಒಂದು ಕಂಪ್ಲೇಂಟ್ ಆಫೀಸರ್, ಒಂದು ombudsman ಬೇಕಾ, 4 ಜನ ಬೇಕಾ, ಚಾಪ್ಟರ್ ಇರಬೇಕಾ, ಜಡ್ಜ್ ಇರಬೇಕಾ, ಯಾರು ಇರಬೇಕು ಅದೆಲ್ಲನೂ ಇಲ್ಲಿ 49 ಅಲ್ಲಿ ಇರುತ್ತೆ. 50 ಪವರ್ ಟು ರಿಮೂವ್ ಡಿಫಿಕಲ್ಟೀಸ್. ಓಕೆ, ಅದೇನು ತೊಂದರೆಗಳಿತ್ತು ಅಂದ್ರೆ ಆಗ್ತಿದ್ದ ಅಡಿಯಲ್ಲಿ ಏನಾದ್ರು ಇಶ್ಯೂಸ್ ಇದ್ರೆ ಅದ್ರ ಬಗ್ಗೆ ಈ 50ನೇ ಸೆಕ್ಷನ್ ಹೇಳ್ತಾ ಹೋಗುತ್ತೆ. ಇಷ್ಟು ಅದು 50 ಸೆಕ್ಷನ್ ಇದೆ. ಏನ್ ನಾವು ಇಲ್ಲಿ ಏನ್ ಕಲಿಬೇಕು ಅಂತ ಏನು ಇಶ್ಯೂಸ್ ಇದೆಯಾ, ಏನ್ ಡೌಟ್ಸ್ ಇದೆಯಾ? ಈಗ ನಾನು ಕ್ವಾಲಿಫೈ ಹೇಳಿದ್ರೆ ಪೂರ್ತಿ ನನಗೂ ಗೊತ್ತಿಲ್ಲ, ನಾನು ಅಡ್ವೊಕೇಟ್ ಅಲ್ಲ, ನಾವು ಹಿಂಗೆ ತಿಳ್ಕೊಂಡೇ ಇರ್ತಾ ಇರೋದು. ಏನಾದ್ರು ಇಶ್ಯೂಸ್ ಇದ್ರೆ ಕೇಳಿ, ನಮ್ಗೆ ಎಷ್ಟು ಬೇಕು ಅಷ್ಟೇ ಬೇಕು. ನಾವೆಲ್ಲ ತಿಳ್ಕೊಂಡು ಈ ಸೆಕ್ಷನ್ ಮೇಲೆ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. 50 ಸೆಕ್ಷನ್ ನಮ್ಗೆ ಬೇಕಾದ ಕೆಲವೊಂದು 14-15 ಸೆಕ್ಷನ್ ಇಂಪಾರ್ಟೆಂಟ್ ಇದಾವೆ. ಅವ್ನು ಬೇಕಿಲ್ಲ. ನಿಮ್ಗೆ ಏನ್ ಬೇಕು, ಯಾವ್ದಾದ್ರು ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ಎಜುಕೇಶನ್ ಸಂಬಂಧಪಟ್ಟಂಗೆ, ಇನ್ನೊಂದು ಎಂಪ್ಲಾಯ್ಮೆಂಟ್, ಈ 3 ವಿಚಾರ ಸಂಬಂಧಪಟ್ಟಂಗೆ ಏನಾದ್ರು ಇಶ್ಯೂಸ್ ಇದ್ರೆ ನೀವು ಕಂಪ್ಲೇಂಟ್ ಆಫೀಸರ್ನ ಅಥವಾ ombudsman ನ ಭೇಟಿ ಮಾಡಿ ಅಥವಾ ನೇರವಾಗಿ ಅಥವಾ ಫೋನ್ ಮುಖಾಂತರ ಕಂಪ್ಲೇಂಟ್ ಕೊಡಬಹುದು. ವಿತಿನ್ 30 days ಅಲ್ಲಿ ಅದು ಡಿಸ್ಪೋಸ್ ಆಗುತ್ತೆ ಕೇಸು. ಅದವ್ರು ಮಾಡ್ಬೇಕು, ಓಂಬರ್ಸ್ಮನ್ 30 ದಿನದಲ್ಲಿ ಮಾಡ್ಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಪೆನಾಲ್ಟಿ ಬರುತ್ತೆ. ಆಕ್ಟಲ್ಲಿ ಹೇಳುತ್ತೆ ಅದು 30 ದಿನದಲ್ಲಿ ಇಟ್ಕೊಂಡು ಅಂತಂದ್ರೆ ಅವ್ರಿಗೆ ಇದಾಗುತ್ತೆ, ನಿಮ್ಗೆ ಅವ್ರಿಗೆ ಕಟ್ಕೊಡ್ಬೇಕಾಗ್ತದೆ. ಅದೆಲ್ಲ ಇದೆ ಅದದ್ದು. ಹಾಗಾಗಿ ನೀವು ಇಷ್ಟೇ ತಿಳ್ಕೊಳ್ಳಿ, ಈ 3 ವಿಚಾರವಾಗಿ ಏನಾದ್ರು ಇಶ್ಯೂಸ್ ಇದ್ರೆ ಜನರಲ್ಲಿ ಹೇಳ್ಬೇಕಾಗುತ್ತೆ ಅಷ್ಟೇ. ಮೇಡಮ್ ನಿಮ್ಗೆ ಯಾವ್ದಾದ್ರು ನಿಮ್ಗೆ ಏನೋ ಪ್ರಾಬ್ಲಮ್ ಇದೆಯಾ, ಎಜುಕೇಶನ್ ಏನೋ ತೊಂದರೆ ಆಗ್ತಾ ಇದೆಯಾ, ಎಂಪ್ಲಾಯ್ಮೆಂಟ್ ಅಲ್ಲಿ ಏನಾಗ್ತಾ ಇದೆಯಾ, 3 ಇದನ್ನ ಈ ಆಕ್ಟ್ ಅಡಿಯಲ್ಲಿ ತಂದಿದೆ. ಯಾರು ಬೇಕಾದ್ರೂ ಕಂಪ್ಲೇಂಟ್ ಮಾಡಬಹುದು ಅಂತ ಜನರಿಗೆ ಇದುವರೆಗೆ ಮನವರಿಕೆ ಮಾಡ್ಕೊಡ್ಬೇಕು, ಗೊತ್ತಿರ್ಬೇಕಷ್ಟೇ. ಆಕ್ಟ್ ಅಂತ ಇದೆ, ಈಗ ಬಂದಿದೆ, ombudsman ಇದ್ದಾರೆ, ಕಂಪ್ಲೇಂಟ್ ಆಫೀಸರ್ ಇದ್ದಾರೆ, ಕೇಸ್ ತಗೋತಾರೆ, ಸಾಲ್ವ್ ಮಾಡ್ತಾರೆ. ನಮ್ಗೆ ಅಟ್ಲೀಸ್ಟ್ ಬೇಗನೆ ನ್ಯಾಯ ಸಿಗುತ್ತೆ. ಅಟ್ಲೀಸ್ಟ್ ಕೆಲವೊಂದು ಇದರಲ್ಲಿ ನಮ್ಗೆ ಸಿಗುತ್ತೆ. ನಾವು ಕೋರ್ಟ್ ವರ್ಷಗಳೆಲ್ಲ ಆದ್ರೂ ಇದು ಮಾಡ್ಕೊಂಡು, ಜೊತೆಗೆ ಇನ್ನೊಂದೇನಂದ್ರೆ ಕೋರ್ಟ್ ಇದಕ್ಕೂ ವ್ಯತ್ಯಾಸಗಳಿದೆ ಅಂತಂದ್ರೆ ಅಲ್ಲಿ ಕಾನ್ಫಿಡೆನ್ಶಿಯಾಲಿಟಿ ಬ್ರೀಚ್ ಆಗ್ಬೋದು. ಕೋರ್ಟ್ ಅಲ್ಲಿ HIV ಪರ್ಸನ್, ಏಡ್ಸ್ ಪೇಷಂಟ್ ಏನೋ ಯಾವ ಇದು ಮಾಡ್ಕೊಂಡು ಹೋಗ್ಬೋದು. ಅಥವಾ ಆಗಲ್ಲ ಅನ್ಕೊಳ್ಳಿ, ಕೋರ್ಟ್ ಅಲ್ಲಿ ನೀವು ಕನ್ಸರ್ನ್ ಮಾಡಿರೋ ಲಾಯರ್ ಜೊತೆ ಲಾಯರ್ ಇದು ಮಾಡ್ಕೊಂಡೆ ಪಾಪ ನೀನ್ HIV ಪಾಪ ನೀನು ಅಂತಂದ್ರೆ ಅದೇ ಆಗುತ್ತೆ. ನಮ್ದೆಲ್ಲ ವಿಚಾರ ಅದೇ ವಿಚಾರಕ್ಕೆ ನಾವು ಲೀಗಲ್ ಡಿಸ್ಪ್ಯೂಟ್ಸ್ ಕ್ಲಿನಿಕ್ಸ್ ಅಂತ ಸ್ಟಾರ್ಟ್ ಮಾಡಿದ ಅದೇ ವಿಚಾರಕ್ಕೆ. ಎಲ್ಲೋ ಹೋಗಿ ವಿಚಾರ ಲ್ಯಾಂಡ್ ಪ್ರಾಪರ್ಟಿ ಮಾತಾಡೋದಕ್ಕಿಂತ ಅಟ್ಲೀಸ್ಟ್ ಇಲ್ಲಿ ಬಂದಾಗ ಮಾತಾಡೋದು ಅಟ್ಲೀಸ್ಟ್ ಒಂಚೂರು ನಮ್ಗೆ ಪ್ರೈವಸಿ ಇರುತ್ತೆ. ಅವ್ರಿಗೂ ನಾವು ಹೇಳಿದ್ದೀವಿ, ಅಡ್ವೊಕೇಟ್ಸ್ ಎಲ್ಲ ಹೇಳಿದ್ವಿ, ನೀವು ಯಾವುದೇ ಕಾರಣಕ್ಕೂ ಇದನ್ನ ಕಾನ್ಫಿಡೆನ್ಶಿಯಾಲಿಟಿ ವಿಚಾರ ಬೇರೆ ಕಡೆ ತಗೊಂಡು ಹೋಗ್ಬಾರ್ದು ಅಂತ ಹೇಳಿ. ಹಾಗಾಗಿ ಆ ಒಂದು ವ್ಯತ್ಯಾಸಗಳಿಗೋಸ್ಕರ ನಾವು ಇದು ಮಾಡಿದ್ವಿ. ಈ ವಿಚಾರ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ನಾವು ಏನ್ ಕಲಿಬೇಕಂದ್ರೆ ಅಡ್ರೆಸ್ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್, ನಾವು ಕಳಂಕ ತಾರತಮ್ಯದ ಬಗ್ಗೆ ಏನೋ ತೊಂದರೆಗಳಾದಾಗ ನಾವು ಮನೆಗೆ ನಾವು ವಾಪಸ್ ಜನಗಳಿಗೆಲ್ಲ ಹೇಳಬೇಕಾಗಿರೋದು ಕ್ರಿಯೇಟಿಂಗ್ ಎನ್ಹಾಬಿಲಿಂಗ್ ಎನ್ವಿರಾನ್ಮೆಂಟ್ ಫಾರ್ ಎನ್ಹಾನ್ಸಿಂಗ್ ಅಕ್ಸೆಸ್ ಟು ಸರ್ವಿಸಸ್. ಅವರು ಯಾವುದೇ ಒಂದು ಸೇವೆ ಪಡ್ಕೊಳ್ಳಿಕ್ಕೆ ಎಲ್ಲ ಅರ್ಹರು ಸರ್ಕಾರದ ಏನಿದೆ ಪಡ್ಕೊಳ್ಳಿಕ್ಕೆ ಬೇರೆ ಬೇರೆ ದಾರಿಗಳಿದೆ. ಅದು ಪಡ್ಕೋಬೇಕಾಗುತ್ತೆ. ನ್ಯಾಯ ಮಾರ್ಗದಲ್ಲೇ ನಿಮ್ಗೆ ದರ್ಶಿ ಸ್ಕೀಮ್ ಕೊಡ್ಬೇಕಾದ್ರೆ ಕೊಡ್ಲೇಬೇಕು. ಸರ್ಕಾರ ಇಷ್ಟು ಡಿಗ್ರಿ ಮಾಡಿದೆ, ಇಷ್ಟು ಸ್ಕೀಮ್ ಇಷ್ಟು ಜನಕ್ಕೆ ಅವೈಲೇಬಲ್, ಇಷ್ಟು ಜನ ಇದ್ದಾರೆ, ಅದ್ರ ಲಾಟ್ರಿ ಮುಖಾಂತರ ಜನ ಜಾಸ್ತಿ ಇದ್ದಾಗ ಮಾಡಿ ಕೊಟ್ಟೆ ಕೊಡ್ತದ್ದು. ಆ ತರದ್ದು ಅವ್ರಿಗೆ ಇರೋ ಇದನ್ನ ಸೇವೆಗಳನ್ನ ಪಡ್ಕೊಳ್ಳಿಕ್ಕೆ ಯಾವುದೇ ಇದಿಲ್ಲ. ಸೇಫ್ ಗಾರ್ಡಿಂಗ್ ರೈಟ್ಸ್ ಆಫ್ PHID ಅವ್ರನ್ನ ಯಾಕೆ ನಾವು ಅವ್ರನ್ನ ಸೇಫ್ ಗಾರ್ಡ್ ಮಾಡೋದು, ಅವ್ರನ್ನ ಯಾವ್ದನ್ನ ಸುರಕ್ಷಿತವಾಗಿ ಇದು ಮಾಡೋದು, ಆ ವಿಚಾರವಾಗಿ ನಾವು ಕಲಿಬೇಕಾಗುತ್ತೆ. ಪ್ರೊವೈಡ್ ಫ್ರೀ ಡಯಾಗ್ನೋಸ್ಟಿಕ್ ಆಗಿ ಹೇಳಿದಂಗೆ ಈ ಫಸ್ಟ್ ಸ್ಲೈಡ್ ಏನಿತ್ತು ಅದರದ್ದು ಏನು ಪ್ರಮೋಟ್ ಸೇಫ್ ಸ್ಟ್ರೆಂಥನ್ ಸಿಸ್ಟಮ್ ಆಫ್ ಗ್ರೀವೆನ್ಸ್ ರಿಡ್ರೆಸಲ್. ಇಷ್ಟು ನೋಡ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲ ಸೆಕ್ಷನ್ಸ್ 50 ಸೆಕ್ಷನ್ಸ್ ನಮ್ಗೆ ಅವಶ್ಯಕತೆ ಇಲ್ಲ. ಅದನ್ನ ಇಟ್ಕೊಂಡು ಪೆನಾಲ್ಟಿ ಬಗ್ಗೆ ಯಾವ ಸೆಕ್ಷನ್ ಹೇಳುತ್ತಪ್ಪ, ಅಥವಾ ಮಕ್ಕಳದು ಎಲ್ಡರ್ ಸಿಬ್ಲಿಂಗ್ ಇದ್ರೆ ಏನು, ಯಂಗರ್ ಸಿಬ್ಲಿಂಗ್ ಇದ್ರೆ ಅದು ಯಾವ ಆಗ್ತಂತ ಹೇಳುತ್ತೆ ಅಂತ ನಮ್ಗೆ ಅವಶ್ಯಕತೆ ಇಲ್ಲ. ನಿಮ್ಗೆ ಗೊತ್ತಾಗ್ಬೇಕಾಗಿರೋದು ಇಷ್ಟೇ. ಯಾರು ಕೇಳಿದ್ರು ಇಷ್ಟೇ ಹೇಳಿದ್ರೆ ಸಾಕು. ಆಕ್ಟ್ ಏನೇ ಇರುತ್ತೆ, ಆಕ್ಟ್ ಏನ್ ಉದ್ದೇಶಕ್ಕೆ ಬಂದಿದೆ, ಏನೇನ್ ಕವರ್ ಆಗ್ತಾ ಇದೆ, ಇಲ್ಲಿ ಏನೇನ್ ಬರುತ್ತೆ, ಈ ಪ್ರಾಪರ್ಟಿ ವಿಚಾರ ಬಂದಾಗ ಮಕ್ಕಳದಾರ ಏನ್ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಈ HIV/AIDS ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಕ್ಟ್ 2017 ಬಗ್ಗೆ ಮಾಹಿತಿ. ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ನೀವು ಅನುಮಾನ ಇಟ್ಕೊಂಡು ಹೋಗ್ಬಾರ್ದು, ನೀವು ಹೇಳ್ಬೇಕು. ನೀವು ಯಾವುದೇ ಒಂದು ಇದನ್ನು ನೀವು ಸಣ್ಣ ಪುಟ್ಟ ಯಾವ ಮೀಟಿಂಗ್ಸ್ ಟ್ರೈನಿಂಗ್ಸ್ 10 ಜನ ಸೇರ್ತಾರಂದ್ರೆ ಅವಾಗ ಇದ್ರ ಬಗ್ಗೆ ನೀವು ಮಾಹಿತಿ ಕೊಡ್ಬೇಕಾಗುತ್ತೆ. ಅವಾಗಲೇ ಗೊತ್ತಾಗತ್ತೆ ಜನಗಳಿಗೆ. ನಾನು ಹೇಳ್ತಾ ಇದ್ದೆ ಕೋವಿಡ್ ಬಗ್ಗೆ ಎಷ್ಟು ಬೇಗ ಜನರಿಗೆಲ್ಲ ಪ್ರಚಾರ ಆಯ್ತು ಹೇಳ್ರಿ. ಯಾಕಾಯ್ತು ಅಂದ್ರೆ ಅಷ್ಟು ಬೇಗ ತಪ್ಪಾಗೋ ಸರಿಯಾಗೋ ಒಟ್ಟಲ್ಲಿ ಆಯ್ತಲ್ವಾ, ಜನಗಳಿಗೆ ಎಲ್ಲ ವಯಸ್ಸು. ಯಾವ ವಯಸ್ಸಾದ 70-90 ವರ್ಷ ವಯಸ್ಸಾದ
ಮಗನಾಗ್ತಾರೆ ನೋಡ್ಬೋದು ಬಂದಂತೆ ಹೋಯ್ತಂತ ಏನೋ ಕಥೆ ಹೇಳ್ತಾರೆ, ಚೈನಾದಿಂದ ಬಂದಂತೆ ಅಂತ ಕೂಡ ಇದೆ. ಆದ್ರೆ ಜೈವಿಗೆ ಬಂದು ಎಷ್ಟು ವರ್ಷ ಆಗೈತೆ ನೋಡಿ, ಅದು ಬಂದು 2 ವರ್ಷ ಅಲ್ವಾ? ಇದು 40 ವರ್ಷ ಆಗೈತೆ, ಜನರು ಗೊತ್ತೇ ಇಲ್ಲ. ಅಮೆರಿಕದಿಂದ ಬಂದ ಎಲ್ಲ ಗೊತ್ತು, ಆ ಜನರಿಗೆ ತಲುಪಿಲ್ಲ ನಾವು ತಲುಪೋದ್ರಲ್ಲಿ. ಅಂದ್ರೆ ಅಷ್ಟು ಪ್ರಚಾರ ಸಿಕ್ಕಿದೆ ಅದಕ್ಕಷ್ಟೇ. ಇಡೀ ವಿಶ್ವನೇ ಗೊತ್ತಾಯ್ತಲ್ಲ ಸರ್. ಚೈವಿನೂ ಇದೆ, ವಿಶ್ವದಲ್ಲಿ ಇದೆ, ಇಲ್ಲ ಅಂತ ಅದೇ ಅಷ್ಟೊಂದು ಆ ಲೆವೆಲ್ಗಿಲ್ಲ. ಆದ್ರೂ ಬಗ್ಗೆ ಚಿಕ್ಕ ಪ್ರಚಾರ ಅಷ್ಟಾಯ್ತು. ಇದು HIV ಇದು 40 ವರ್ಷ ಎಲ್ಲಿ ಖರ್ಚು ಮಾಡಿದ್ರು ದುಡ್ಡು, 2 ವರ್ಷ 4 ಪಟ್ಟು ಖರ್ಚಾಗೈತೆ ಅದಕ್ಕೆ ಕೋವಿಡ್ಗೆ ಅಲ್ವಾ? ಅದೊಂದು ಕಾರಣಕ್ಕೆ ನೀವು ಯಾವ ಟಿವಿ ನೋಡಿದ್ರು ಅದೇ, ಯಾವ ಪೇಪರ್ ನೋಡಿದ್ರು ಅದೇ, ಟಿವಿಯಲ್ಲಿ ಬಸ್ ನೋಡಿದ್ರು ಅದೇ, ನೀವು ಇದನ್ನ ನೋಡಿದ್ರು ಅದೇ. ಹಂಗಿದ್ದಾಗ ನೀವು ಓಡಿಂಗ್ ನೋಡಿದ್ರು ಅದೇ ಆಗುತ್ತೆ. ಹಾಗಾಗಿ ನಾವು ಅಷ್ಟು ಖರ್ಚು ಮಾಡಕ್ ಆಗಲ್ಲ, ನಮ್ಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ. ನಾವು ಹಂಗೆಲ್ಲ ಪೂರ್ತಿ ಮಾಡಿ ನಮ್ಗೊಂದು ಬಸ್ ಹಾಕ್ತೀವಿ 100 ಬಸ್ ಕೊಡ್ತಾರೆ. 100 ಬಸ್ ಒಂದ್ ಟೈಮ್ ಒಂದು ತಿಂಗಳು ನೋಡುತ್ತೆ. ಆ ಬಸ್ ಒಂದ್ ಜಾಗದಲ್ಲಿ ನೋಡ್ತಾರೆ, ಒಂದು ಬೇರೆ ಕಡೆ ನೋಡಕ್ಕಾಗಲ್ಲ. ಇದು ಪ್ರಾಬ್ಲಮ್. ಹಂಗಾಗಿ ಈ ಸಿಕ್ಕ ಪ್ರಚಾರ ಇದಕ್ಕೆ ಯಾಕೆ ಸಿಕ್ಕಿಲ್ಲ ಅಂದ್ರೆ ಇದೇ ಕಾರಣ. ಅದಕ್ಕೆ ಒಬ್ಬರಿಂದ ಒಬ್ಬರು 10 ಜನಕ್ಕೆ ನೀವು ಹೇಳ್ತಾ ಹೋದ್ರೆ ಅಟ್ಲೀಸ್ಟ್ ಎಲ್ಲರಿಗೂ ನಾವು 1-2 ವರ್ಷದಲ್ಲೂ 3 ವರ್ಷದಲ್ಲೂ ರೀಚ್ ಆಗ್ಬೋದಾಗುತ್ತೆ. ಅಟ್ಲೀಸ್ಟ್ ಎಲ್ರಿಗೂ ಬೇಡ, ಅಟ್ಲೀಸ್ಟ್ ಯಾರು ಅವಶ್ಯಕತೆ ಅವ್ರಿಗೆ ಹೇಳಿ, ಅವ್ರಿಗೆ ಅವಶ್ಯಕತೆ ಇರೋರ್ಗೆ ಹೇಳಿ. ಅಟ್ಲೀಸ್ಟ್ ಅವ್ರಿಗೆ ಗೊತ್ತೇ ಇಲ್ಲ, ಅವ್ನಿಗೆ ನಿಮ್ ಕೆಲಸ ಕೊಡ್ಬೇಕು, ನಿಮ್ಗೆ ಮಾಡಿಸು ಅಂತಾರೆ. ಅವ್ನ ಎಲ್ಸಾಬಲ್ ಆಗ್ಲಿ ಪೊಲೀಸ್ ಹೇಳ್ತಾ ಇಲ್ಲಲ್ಲ, ಪೊಲೀಸ್ ಕೆಲಸ ಕೊಟ್ಟಿದ್ರು ಸಿಟಿನಲ್ಲಿ ಎಲ್ಲ ಕಡೆ ಇದ್ದಾರೆ. ಇವತ್ತು IAS ಇದ್ದಾರೆ. ಇವತ್ತು ನೀವು ಬರೀ ಪೊಲೀಸ್ ಅನ್ಕೋಬೇಡಿ. ನೀವು IAS ಪಾಸ್ ಆಗಿರೋದ್ರೆ, ಇಂಜಿನಿಯರಿಂಗ್ ಮಾಡ್ತಾ ಸ್ಟೂಡೆಂಟ್ಸ್ ಇದ್ದಾರೆ, ಮೆಡಿಕಲ್ ಮಾಡ್ತಾ ಇರೋದ್ರೆ, ಮಾಡಿರೋರು ಇದ್ದಾರೆ, ಎಲ್ಲ ಲೆವೆಲ್ ಅಲ್ಲೂ ಇದ್ದಾರೆ. ಇದ್ದಾರೆ ಡಾಕ್ಟರ್ ಬೈ ಬಾರ್ನ್ HIV ಇದ್ದಾರೆ, ಡಾಕ್ಟರ್ ಆಗಿದ್ದಾರೆ. ಈಗ ಅದೇ ಹೇಳ್ತಾ ಇದ್ದು HIV ಪಾಸಿಟಿವ್ ಹೊರತು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕೆ ಹೊರತು ಇಲ್ಲಿ ಯಾವುದೇ ವಿಚಾರ ನೆಗೆಟಿವ್ ಆಗಿ ತಗೊಂಡು ಹೋಗ್ಬಾರ್ದು. ಪಾಸಿಟಿವ್ ಇದ್ರೆ ಏನಂತೆ, ಎಲ್ಲೋ ತರ ಬದುಕಬಹುದಲ್ವಾ? ಇದೊಂದು ನಮ್ಗೆ ಕ್ವಶನ್ ರೈಸ್ ಆಗಿತ್ತು. ಯಾಕೆ 2-3 ಕಡೆ ಸರ್ ನನ್ನ ಅಕಸ್ಮಾತ್ ನನ್ನ ಅಪಾಯಿಂಟ್ಮೆಂಟ್ ಎಲ್ಲ ಬಂದಿದೆ, ಮೆಡಿಕಲ್ ಮಾಡ್ಬಿಟ್ಟು ನಾಳೆ ಅಕಸ್ಮಾತ್ ಮಾಡಂಗೆ ಫಸ್ಟ್ ಆಫ್ ಆಲ್ ಮಾಡಂಗೆ ಇಲ್ಲ. ಮಾಡಿ ಒಂದ್ ವೇಳೆ ಮಾಡಿ ಅವ್ರಿಗೆ ಸಪೋಸ್ ಈಗ ನೀವು ಮಿಲಿಟರಿ ನಲ್ಲಿ ಇದೆ, ಅಲ್ಲಿ ಕೆಲವೊಂದು ಎಕ್ಸೆಪ್ಷನ್ ಇದೆ, ಮಿಲಿಟರಿಗೆ ಸೇರ್ಕೋಬೇಕಾದ್ರು ಸೆಂಟ್ರಲ್ ಕೆಲವೊಂದು ಇದಕ್ಕೆ ಮಾಡಿದ್ದಾರೆ. ಆದ್ರೂ ಅವ್ನು ಫಿಸಿಕಲಿ ಫಿಟ್ ಇದಾರೆ ಅಂದ್ರೆ ರಿಜೆಕ್ಟ್ ಮಾಡೋದಿಲ್ಲ. ಅವ್ನಿಗೆ ಏನೋ ಕಣ್ಣಿನ ದೋಷ ಇದೆ ಅಂದ್ರೆ ಮಾಡೇ ಮಾಡ್ತಾರೆ. ಅದನ್ನ HIV ಕಾರಣಕ್ಕಲ್ಲ, ಕಣ್ಣು ಕಾಣ್ತಾ ಇಲ್ಲ ಅಂತ ದೋಷಕ್ಕೆ. ಅದ್ಬಿಟ್ರೆ HIV ಕಾರಣಕ್ಕೆ ಎಲ್ಲರೂ ರಿಜೆಕ್ಟ್ ಮಾಡೋದಿಲ್ಲ. ಇದೆಲ್ಲ ಸಮಸ್ಯೆಗಳಿತ್ತು ಅಂತಾನೆ HIV AIDS ಬಿಲ್ ಆಕ್ಟ್ ಬಂದಿದ್ದು. ಈ ಹಿಂದೆ ನಮ್ಮ ಹಿಂದೆ ತುಂಬಾ ಜನ ಸಫರ್ ಪಟ್ಟಿದ್ದಾರೆ. ಇವತ್ತೇ ನಮ್ಗೆ ಅದ್ರ ಬಗ್ಗೆ ತಿಳಿವಳಿಕೆ, ಯಾಕಂದ್ರೆ ನಾವು ಇಂಟರ್ನ್ಯಾಷನಲ್ ಸರ್ವಿಸ್ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಗೆ ಈ ಆಕ್ಟ್ ಬಗ್ಗೆ ಇವತ್ತೂ ಯಾರೇ ಕೇಳಿದ್ರು ಕೇಳಬೇಕು, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಇಷ್ಟೆಲ್ಲ ಇತ್ತು. ನಾವೆಲ್ಲ ಸುಮಾರು ಆಲ್ರೆಡಿ ಇದ್ರ ಬಗ್ಗೆ 2 ವರ್ಷ 3 ವರ್ಷದಿಂದ ಇಲ್ಲ ಸರ್, ಇದ್ರ ಬಗ್ಗೆ ಬಂದು 2014 ನಲ್ಲಿ ಅದನ್ನ ಇದು ಮಾಡಿದ್ವಿ. 17 ಇಂದ ಬಂದಾಗಿಂದ ಎಲ್ಲ ನಾವು ಪ್ರಚಾರ ಮಾಡ್ತಾ ಇದೀವಿ. 5 ವರ್ಷ ಆಗಿದೆ ನೋಡಿ. ಓಕೆ, ಅದು ಮುಂಚೆನೇ ಹೋಮ್ ಬ್ಯಾಟ್ಸ್ಮನ್ ಬಗ್ಗೆ ಎಲ್ಲ ವರ್ಲ್ಡ್ ಸ್ಟೇನಲ್ಲೆಲ್ಲ ನಾವು ಸೇಮ್ ಇದಕ್ಕೋಸ್ಕರನೇ ತುಂಬಾ ಜಾಥಾ ಎಲ್ಲ ಮಾಡ್ತಾ ಇದ್ವಿ, ತುಂಬಾ ಅವೇರ್ನೆಸ್ ಎಲ್ಲ ಕೊಡ್ತಾ ಇದ್ವಿ. ಯಾಕಂದ್ರೆ ಆಕ್ಟರ್ ಬರಲೇಬೇಕು, ತುಂಬಾ ಡಿಸ್ಕ್ರಿಮಿನೇಷನ್ ಅನುಭವಿಸ್ತಾ ಇದ್ರು ಆ ಟೈಮಲ್ಲಿ. ಇನ್ನು ಮುಂದೆ ನಾವು ಹೆಚ್ಚು ಜನಕ್ಕೆ ಇದನ್ನ ತಲುಪಿಸಬೇಕಾಗುತ್ತೆ. ಆಗ್ಲೇ ಪ್ಯಾನಲ್ ಅಡ್ವೊಕೇಟ್ಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ವಿ. ಜೊತೆಗೆ ನಮ್ಮ DLN ನಲ್ಲಿ ನಮ್ಮ ಪಾಸಿಟಿವ್ ಪೀಪಲ್ಗೆ 50 ಜನಕ್ಕೆ ನಾವು ಟ್ರೈನಿಂಗ್ ಮಾಡೋದು ಅವಾಗ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಎಲ್ಲ ಜಿಲ್ಲೆ 2 ವರ್ಷ 17ರಿಂದ 18ರಿಂದ ಮಾಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ ನಾವು. ಅದೇ ನಾವು ತಗೊಂಡು ಹೋಗ್ಬೇಕಾಗುತ್ತೆ. ಡಿಪೆಂಡ್ಸ್ ನಾವ್ ಹೆಂಗ್ ತಗೊಂಡು ಹೋಗ್ತೀವಿ. ಈಗೆಲ್ಲ ART ನಲ್ಲೂ ಇದೆ, ನೀವು ನೋಡ್ಬೇಕು. ಪೋಸ್ಟರ್ ಇದೆ, ಒಂದು ಪಾಂಪ್ಲೆಟ್ ಇದೆ, ಒಂದು ಹ್ಯಾಂಡ್ ಬಿಲ್ ಇದೆ, ಒಂದು ಸ್ಟಿಕರ್ ಇದೆ, ಎಲ್ಲ ತರದ್ದು ಇದೆ. ಚೆನ್ನಾಗಿ ಗೊತ್ತಾಗಲ್ಲ, ಯಾರು ಬರೋರ್ಗೆಲ್ಲ ಗೊತ್ತಾಗಬೇಕು. ಅವ್ರು ತಿಳ್ಕೊಂಡು ಬೇರೆಯವ್ರಿಗೆಲ್ಲ ಮೆಸೇಜ್ ಪಾಸ್ ಮಾಡ್ಬೇಕು. ಅದೇ ಮೇನ್ ಬೇಕಾಗಿರೋದು, ಅದೇ ಉದ್ದೇಶ. ಅದನ್ನ ನೀವು ಎಲ್ಲ ಮಾಡ್ಬೇಕಾಗುತ್ತೆ, ಎಲ್ಲರೂ ಮಾಡ್ಬೇಕು. ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು ನಿಮ್ ಕಡೆಯಿಂದ. ಈ ಕರೆದಿರೋದು ಅದೇ ಉದ್ದೇಶ. ಈ ಸೆಷನ್ ತಗೊಂಡಿದ್ದು ಅದೇ ಉದ್ದೇಶ. 3 ಜನನೋ 2 ಜನ ಒಂದು ನೆಟ್ವರ್ಕ್ ಇಂದ ಬಂದಿದೆ. ಅಟ್ಲೀಸ್ಟ್ ನಿಮ್ ನೆಟ್ವರ್ಕ್ ಅಲ್ಲಿ ಯಾರಿದವ್ರಿಗೆಲ್ಲ ಫಸ್ಟ್ ಬೇಸಿಕಲಿ ಅವ್ರಿಗೆ ಗೊತ್ತಾಗಬೇಕು. ನಂತರದಲ್ಲಿ ನಿಮ್ಮಲ್ಲಿ ಏನ್ ರಿಜಿಸ್ಟ್ರೇಷನ್ ಯಾರಾಗಿದ್ರು, ಕಮ್ಯುನಿಟಿ ಇರ್ಬೋದು, ನಾನ್ ಕಮ್ಯುನಿಟಿ, ಯಾರಿಗಾದ್ರೂ ಬರೀ ಕಮ್ಯುನಿಟಿಗೆ ಅವ್ರಿಗೆ ನಾನ್ ಕಮ್ಯುನಿಟಿ ಹೇಳೋದು ಬೇಡ ಅಂತ ಅವ್ರಿಗೂ ಗೊತ್ತಾಗಬೇಕಲ್ಲ. ಅವ್ರಿಗೆ ಗೊತ್ತಾಗ್ತಾರೆ ಇದು ಇಲ್ಲದು ಇಶ್ಯೂ ಬರೋದು ಎಲ್ಲಿಂದ. ಆತರ ಅವ್ರಿಂದನೇ ಸ್ಟಾರ್ಟ್ ಆಗೋದಲ್ಲ. ಅವ್ರಿಗೆ ಗೊತ್ತಾಗ ಜೈಲಿಗೆ ಆಗ್ತಾರಂತ ಅವ್ರಿಗೆ ಗೊತ್ತಾಗ ಸುಮ್ಮನೆ ಆಗ್ತಾರೆ ಅವರು. ಅದು ವಿಚಾರಗಳು ನಾವು ತಗೊಂಡು ಹೋಗ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ಹೋಮ್ ಬೆಡ್ಸ್ನ ನಾವು ಕ್ಲೀನಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಅದನ್ನ ತೆಗ್ದಾಕ್ಬಿಡ್ತಾರೆ ಅವ್ರನ್ನ. ಯಾಕೆಂದ್ರೆ ನಮ್ಮ ವಿಚಾರಗಳನ್ನ ನಾವು ಎಷ್ಟು ನಾವು ಒಳಗಡೆನೆ ಇಟ್ಕೊಳ್ದಲ್ಲೇ ಹೋಗಿ ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ಟು ನಾವು ಸರ್ವಿಸ್ ತಗೋತೀವೋ, ಅವರು ಮತ್ತೆ ನೆಕ್ಸ್ಟ್ ಇಯರ್ಗೆ ಅವ್ರು ಇರ್ತಾರೆ.
ಸಪೋಸ್ ಏನು ಕೇಸೇ ಬಂದಿಲ್ಲ ಅಂದರೆ ನೀನು ಯಾಕಪ್ಪ ಇರೋದು, ನಿನ್ನ ಅವಶ್ಯಕತೆ ಇಲ್ಲ, ನಿನ್ಗೆ ಯಾಕೆ ಸುಮ್ಮನೆ ಸಂಬಳ ಕೊಡಬೇಕು ಅಂತ ತೆಗೆದಾಕ್ಬಿಡ್ತಾರೆ. ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. 3 ವರ್ಷ ಅದಕ್ಕೆ ಅವಕಾಶಗಳಿದೆ. 3 ವರ್ಷ ಏನು ಮಾಡಲ್ಲ, ಒಂದು ಟರ್ಮ್ ಅಂತ 3 ವರ್ಷ ಇರುತ್ತೆ. ಅಟ್ಲೀಸ್ಟ್ ಒಂದು ಕೇಸ್ ಆದ್ರೂ ನೋಡಿರ್ಬೇಕು, ಒಂದು ಕೇಸ್ ಆದ್ರೂ ಇದಾಗಿರ್ಬೇಕು. ಅದ್ರಲ್ಲಿ ನಾವು ಕರ್ನಾಟಕ ಆಲ್ಮೋಸ್ಟ್ ನಾವೇ ಜಾಸ್ತಿ 14 ಕೇಸ್ ಅಂದ್ರೆ ಎಲ್ಲೂ ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲೂ ಆಗಿಲ್ಲ. 14 ಕೇಸ್ ಬಂದೇ ಇಲ್ಲ ಇದುವರೆಗೂ. ಇಲ್ಲೊಂಚೂರು ಹೆಂಗೋ ಸ್ವಲ್ಪ ಇದೆ. ನಾವು ಇಲ್ಲೇ ಇರೋದು ರಿಕ್ವೆಸ್ಟ್, ಜಿನೇನ್ ಇದ್ರೆ ಇದ್ ಮಾಡಿ, ಸುಮ್ಮನೆ ಅಲ್ಲೂ ಇದ್ ಮಾಡೋದು ಬೇಡ. ಸುಮ್ಮನೆ ಫೇಕ್ ಯಾವ್ದು ತಗೊಂಡೋಗಿ ಯಾವ್ದಾದ್ರು ಇದಕ್ಕೂ ಮಿಸ್ಯೂಸ್ ಮಾಡ್ಕೋಬಾರ್ದು. ಜಿನೇನ್ ಇದ್ರೆ ಡೆಫಿನೆಟ್ಲಿ ಹೋಗಿ. ಯಾವುದೇ ವಿಚಾರ ತೊಂದ್ರೆ ಆಗಿದೆ, ನಿಜವಾಗೂ ಆಗಿದೆ ಅಂತಂದ್ರೆ ಅದು ಡೆಫಿನೆಟ್ಲಿ ಹೋಗೋಣ. ಸುಮ್ಮನೆ ಆಟ ಕೊಡ್ಬೇಕು, ತೊಂದರೆ ಕೊಡ್ಬೇಕು ಅಂತ ಹೇಳಿ ಹೋಗ್ಬಾರ್ದು. ಇದಾಗೋದು ಬೇಡ ಅಂತ. ಎಲ್ಲ ಇದೊಂದೇ ಅಲ್ಲ, ಇದೊಂದೇ ಆಗ್ತದೆ. ಎಲ್ಲ ಆಕ್ಟಲ್ಲೂ ಯೂಸು ಮಿಸ್ಯೂಸ್ ಎರಡೂ ಇದೆ ಅಲ್ವಾ? ಈ ವರದಕ್ಷಿಣೆ ತಗೋಬಾರ್ದು, ಎಲ್ಲ ಕಡೆ ಇದೆ ಗೊತ್ತಲ್ಲ. ಎಲ್ಲಿ ಎಲ್ಲ ಕಡೆ ಅವರೇ ಕೊಡ್ತಾರೆ, ಅವರೇ ಕೊಟ್ಬಿಡ್ತಾರೆ. ಮನೆ ಬಿಲ್ಲಿಂಗ್ ಮಗಳಿಗೆ ಮಲಿಂಗಿ ಅಂತ ಕೊಡೋದು, ಮಗಳಿಗೆ ಇನ್ನೇನು ಅಳಿಯಲ್ಲ ಮಗಳ ಗಂಟೆ ಅದೇ ಅಲ್ವಾ? ಅದೇ ವಿಚಾರಗಳು. ಈ ಬಿಲ್ಡಿಂಗ್ ಮಗಳಿಗೆ, ಈ ಪ್ರಾಪರ್ಟಿ ಮಗಳಿಗೆ, ಇಷ್ಟು ಬ್ಯಾಂಕ್ ಅಕೌಂಟ್ ಇದ್ದು, ಈ ಕಾರ್ ಮಗಳಿಗೆ ಇದೆ. ಹಾಗಾಗಿ ಕೊಡಬಾರ್ದು ಅಂತ ಇದೆ. ಬಟ್ ಎಲ್ಲಿವರೆಗೂ ಕೊಡೋದು ನಿಲ್ಸಲ್ವೋ ಅಲ್ಲಿವರೆಗೂ ತಗೊಳ್ಳೋದು ಅದು ನಿಲ್ಬೇಕಾಗುತ್ತೆ. ಅದನ್ನ ಎಲ್ಲ ಒಂದು ಆಕ್ಟಲ್ಲೂ ಯೂಸು ಮಿಸ್ಯೂಸ್ ಎರಡೂ ತರ ಇರುತ್ತೆ. ಅದನ್ನ ನಾವು ಹೇಗೆ ಅಡಾಪ್ಟ್ ಮಾಡ್ಕೊಂತೀವಿ, ಹೇಗೆ ತಗೊಂಡು ಹೋಗ್ತೀವಿ, ಹೇಗೆ ಯುಟಿಲೈಸ್ ಮಾಡ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಏನೋ ಕ್ಲಾರಿಫಿಕೇಶನ್ ಇದೆಯಾ? ಊಟ ಬಂದಿದೆಯಾ? ಸರ್, ಬ್ಯಾಂಗ್ಳೂರಲ್ಲಿ ಹೋಮ್ ಬ್ಯಾಟ್ಸ್ಮನ್ ಇದ್ದಾರೆ, ಅದೇ ತರ ಎಲ್ಲ ಜಿಲ್ಲೆಗಳಲ್ಲೂ ಇಲ್ಲ. ಬೇರೆ ರಾಜ್ಯದವರು ಇಲ್ಲಿ ಬಂದು ಆ ಸ್ಟೇಟ್ ಮಾತ್ರ ಇದಕ್ಕೆ, ಈ ಬೆಂಗಳೂರು ಮಾತ್ರ ನಮ್ಗೆ ವ್ಯಾಪ್ತಿಯಲ್ಲಿ ಕರ್ನಾಟಕ ಪೂರ್ತಿ, ನಾಟ್ ಬೆಂಗಳೂರು, ಕರ್ನಾಟಕ ಪೂರ್ತಿ. ಬೇರೆ ರಾಜ್ಯದವ್ರು ಇಲ್ಲ, ಬೇರೆ ಜಿಲ್ಲೆಯವ್ರು ಬರ್ಬೋದು, ಯಾರು ಬೇಕಾದ್ರು ಬರ್ಬೋದು. ಕರ್ನಾಟಕ ರಾಜ್ಯದಾದ್ಯಂತ ಇದು ವ್ಯಾಪ್ತಿ ಇದೆ ಈ ಓಮ್ಸ್ಮನ್ಗೆ. ಈಗ ಉತ್ತರ ಪ್ರದೇಶ 15 ಜನ ಓಮ್ಸ್ಮನ್ ಇದ್ದಾರೆ ಅಂದ್ರೆ ಅಲ್ಲಿ 80 ಜಿಲ್ಲೆ ಇರೋದಲ್ಲಿ ಒಂದು 10 ಜಿಲ್ಲೆಗೆ ಒಬ್ಬೊಬ್ರು, 10 ಜಿಲ್ಲೆಗೆ ಒಬ್ಬರು ಒಂದು ಡಿವಿಷನ್. ನಮಗೆ ಬೆಳಗಾಂ ಡಿವಿಷನ್, ಕಲಬುರಗಿ ಡಿವಿಷನ್, ಮೈಸೂರು ಡಿವಿಷನ್, ಬೆಂಗಳೂರು ಡಿವಿಷನ್, ನಮ್ 4 ಡಿವಿಷನ್ ಇದೆ. ಅದ್ರ ಡಿವಿಷನ್ ಒಬ್ಬೊಬ್ರು ಇದಾರೆ ಅಲ್ಲಿ. ನಮ್ದು ಕರ್ನಾಟಕ ಒಬ್ಬರೇ ಇರೋದು. ಅದು ನಮ್ಮ ಸ್ಟೇಟ್ ರೂಲ್ ಅಲ್ಲಿ ಇದು ಮಾಡ್ಕೊಂಡಿದೀವಿ ನಾವು. ನಮ್ಗೆ ಈ ಸದ್ಯಕ್ಕೆ ಒಬ್ರು ಸಾಕು. ಯಾಕಂದ್ರೆ ಈಗ 16 ಕೇಸ್ ನೋಡಕ್ಕೆ ಎಷ್ಟು ಜನ ಬೇಕು? ಬಂದಿರೋದು 1.5 ವರ್ಷದಲ್ಲಿ 1.5 ವರ್ಷ ಮೇಲಾಗಿದೆ. 1.5 ವರ್ಷ ಆಗ್ತಾ ಇದೆ, ಡಿಸೆಂಬರ್ ಬಂದ್ರೆ 16 ಕೇಸ್ ನೋಡಕ್ಕೆ ಎಷ್ಟು ಜನ ಬೇಕಾಗುತ್ತೆ? ಈಗ ಕಂಪ್ಲೇಂಟ್ ಆಫೀಸರ್ ಎಲ್ಲ ಬಂತು ಅಂದ್ರೆ ಅವರು ಅದನ್ನೆಲ್ಲ ರೂಲ್ ಅಪ್ಲೈ ಮಾಡ್ಬೇಕಾಗುತ್ತೆ. ಕೇಸಸ್ ಜಾಸ್ತಿ ಬಂದ್ರೆ ಮತ್ತೆ ಜಾಸ್ತಿ ಮಾಡ್ಬೋದು. ಕರ್ನಾಟಕ ಒಬ್ರು, ಸೌತ್ ಕರ್ನಾಟಕ ಒಬ್ರು ಅಂತ ಮಾಡ್ಬೋದು, 4 ಡಿವಿಷನ್ ಒಬ್ಬೊಬ್ರು ಅಂತ ಮಾಡ್ಬೋದು. ಅದು ನಮ್ಮ ರಾಜ್ಯ ಸರ್ಕಾರ ಮೇಲೆ ಡಿಪೆಂಡ್. ಈಗ ಒಂದು ವರ್ಷ 200-300 ಕೇಸ್ ಬಂತು ಅಂದ್ರೆ ಹೊಸ ಕೈಲಿ ಹೆಂಗ್ ಮಾಡಕ್ಕಾಗಲ್ಲ. ಅವಾಗ ಅಟ್ಲೀಸ್ಟ್ 2 ಅಥವಾ 4 ಆ ತರ ಮಾಡಕ್ಕೆ ಅವಕಾಶಗಳೆಲ್ಲ ಇದರಲ್ಲಿ ಇದೆ, ಆಕ್ಟ್ ಅಲ್ಲಿ ಹೇಳಿರುತ್ತೆ. ಮತ್ತೆ ಅವ್ರಿಗೆ ಜವಾಬ್ದಾರಿ ಇರುತ್ತೆ. 30 days ಅಲ್ಲಿ ಕಂಪ್ಲೀಟ್. ಏನು ಡೌಟ್ಸ್ ಇದೆ? ಏನಾದ್ರು ಏನಿಲ್ವಾ? ಎಲ್ಲ ಅರ್ಥ ಆಗಿದೆಯಾ? ಕೇಳಿದ್ರಲ್ಲ ಕೇಳಿದರೆ ಇಷ್ಟೊತ್ತರೆಗೂ HIV AIDS ಬಿಲ್ಲು ಯಾಕೆ ಮುಖ್ಯ ನಮಗೆ, ಆ ಬಿಲ್ ಅಡಿನಲ್ಲಿ ಏನೆಲ್ಲ ಆ್ಯಕ್ಟ್ಗಳಿದೆ, ಆ ಬಿಲ್ಲಿನ ಬೆನಿಫಿಟ್ನ ಹೇಗೆ ನಾವು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರು. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ರೇಡಿಯೋ ಆ್ಯಕ್ಟಿವ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಸಮುದಾಯದ ಜನರಿಗೆ ತಲುಪಿಸುವಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಮೀಡಿಯಾ ಸ್ಟಡೀಸ್ ಜೈನ್ ಡಿಮ್ಯಾಂಡ್ ಟು ಬಿ ಯೂನಿವರ್ಸಿಟಿ ಎಂದು ಹೇಳಲು ನಾನು ಬಯಸುತ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್ ಆಗಿ ಆಕ್ಟಿವ್.